ಆಮೇಲೆ ಓಕೆ, ಕೀರ್ತನೆ 103:5 ವಚನ ಯಾರಾದ್ರೂ ತೆಗೆದು ಓದ್ರಿ. ಹಾಕಿದ್ಯಪ್ಪ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ. ಹತ್ತಿಗೆ ಬರುವಂತೆ ಯೌವನ ತಿರುಗಿ ಮಾಡ್ತೇನೆ. ಅಂದ್ರೆ ಇತ್ತು ಹೋಯ್ತು. ತಿರುಗಿ ಅಂದ್ರೆ ಅರ್ಥ ಏನ್ರಿ? ನಾವು ಪ್ರಾಯದಲ್ಲಿ ಹೇಗಿದ್ದೋ, ಈಗ ನಮಗೆ ಕೆಲವರಿಗೆ 50 ವರ್ಷ ಆಗಿರ್ಬೋದು, ಕೆಲವರಿಗೆ 40 ವರ್ಷ ಆಗಿರ್ಬೋದು, ಕೆಲವರಿಗೆ 30 ವರ್ಷ. ಹಿಂಗೆ ಬೈಬಲ್ ವಾಕ್ಯ ಏನ್ ಹೇಳ್ತದಂದ್ರೆ, ಹತ್ತಿಗೆ ಬರುವಂತೆ ಯೌವನ. ನಿನ್ನ ಹಳೆ ಜೀವಿತ ಹೇಗಿತ್ತೋ, ನಿನ್ನ ಪ್ರಾಯದಲ್ಲಿ ಹೇಗಿದೆಯೋ, ಹೊಸದಾಗಿ ಏನ್ ಮಾಡಲ್ಲ ದೇವರು. ಆದ್ರೆ ನಿನ್ನ ಪ್ರಾಯದಲ್ಲಿ ಹೆಂಗಿದೆಯೋ ಅದೇ ಯೌವನ, ಅದೇ ಶಕ್ತಿ, ಅದೇ ಗಡ್ಸು ದೇವರು ನಮ್ಮನ್ನು ಪುನಃ ಏನ್ ಮಾಡ್ತಾರಂತೆ, ಸ್ಥಾಪಿಸ್ತಾರಂತೆ. PUC ಅಲ್ಲಿ ಹೆಂಗಿದೆ, 10th ಅಲ್ಲಿ ಹೆಂಗಿದೆ, ಆ ರೀತಿಯಾದಂತ ಯೌವನ. ವಾ, ಆ ಯೌವನ ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರಂತೆ, ತೆರಿಗೆ ಮಾಡ್ತಾರಂತೆ. ಅವರ್ ಗಾಡ್ ಇಸ್ ರಿಸ್ಟೋರ್ ಎವ್ರಿಥಿಂಗ್. ರಿಸ್ಟೋರ್ ಅಂದ್ರೆ ತಿರುಗಿ ನಮ್ಮ ಯೌವನದ ಕಾಲವನ್ನು ತಿರುಗಿ ದೇವರು ಏನ್ ಮಾಡ್ತಾರಂತೆ, ಮಾಡ್ತಾರೆ. ಕೆಲವರು ಏನ್ ಹೇಳ್ತಾರೆ, ಕೆಲವು ಲೇಡೀಸ್ ಕೇಳಿ, ಅಯ್ಯೋ ನಮ್ಮ ತಂದೆ ಮನೆಯಲ್ಲಿ ನಾನು ಮಹಾರಾಣಿ ಆಗಿದ್ದೆ, ಈ ಬುದ್ಧೆ ಗುಬ್ಬೆ ಕಟ್ಕೊಂಡು ಓಕೆ, ಇವರನ್ನು ಕಟ್ಕೊಂಡು ನಾನು ಹೆಂಗಾಗಿದ್ದೀನಿ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆ ರೀತಿ ಜೀವನ ನಾನು ಕಳೀತಾ ಇದ್ದೀನಿ ಅಂತ ಹೇಳ್ತೀರಲ್ಲ. ಕೆಲವು ಲೇಡೀಸ್ ಹತ್ರ ಹೋಗಿ ಕೇಳಿ, ಅಪ್ಪನ ಮನೆಯಲ್ಲಿ ಮಹಾರಾಣಿ, ಇಲ್ಲಿ ದಾಸಿ, ಎಲ್ಲ ಮಾಡಬೇಕು ನೋಡಿ. ನಿನ್ನ ಹಳೆ ಲೈಫ್ ಹೆಂಗಿತ್ತೋ ಅದಕ್ಕಿಂತಲೂ ಸೂಪರ್ ಆಗಿ ಮಾಡುವಂತ ದೇವರು ನಮ್ಮ ದೇವರಾಗಿದೆ. ಎಷ್ಟು ಜನ ಆಮೇಲೆ ಅಂತೀರಾ? ಹಲ್ಲೆಲೂಯಾ. ನೋಡಿ, ನೀವು ವಾಕ್ಯ ಕೇಳುವಾಗ ಸುಮ್ಮನೆ ಯಾವತ್ತು ದೇವರ ವಾಕ್ಯ ಕೇಳಬಾರ್ದು. ಒಂದು ವಾಕ್ಯ ನಮಗೆ ಬರ್ತಾ ಇದೆ ಅಂದ್ರೆ ಅದನ್ನೇನ್ ಮಾಡ್ಬೇಕು, ಗ್ರಹಿಸೋದಲ್ಲ, ಅದನ್ನ ರಿಸೀವ್ ಮಾಡ್ಕೋಬೇಕು, ನಾವು ಸ್ವೀಕಾರ ಮಾಡ್ಬೇಕು, ಅಂಗೀಕಾರ ಮಾಡ್ಬೇಕು. ಹೌದು, ಈ ವಾಕ್ಯ ನನಗಾಗಿನೇ. ಹಲ್ಲೆಲೂಯಾ. ಇವತ್ತು ಪಾಸ್ಟ್ ಮಾತಾಡಿದ ಮಾತು ಬೀದಿಯಲ್ಲಿ ಹೋಗೋರಿ ನನಗೆ. ನೋಡಿ, ಕ್ರೈಸ್ತರಲ್ಲಿ 2 ಗ್ರೂಪ್ ಇದೆ. ಒಂದು ಹೈಯರ್ ಗ್ರೂಪು, ಇನ್ನೊಂದು ಲೋವರ್ ಗ್ರೂಪ್. ಈ ಲೋವರ್ ಗ್ರೂಪ್ ಏನ್ ಮಾಡ್ತಾರೆ ಅಂದ್ರೆ, ಆ ಚರ್ಚಿಗೆ ಹೋದ್ರೆ ಆಶೀರ್ವಾದ ಬರುತ್ತಾ, ಆ ಮೀಟಿಂಗ್ ಹೋದ್ರೆ ಆಶೀರ್ವಾದ ಬರುತ್ತಾ, ಆ ಚರ್ಚಿಗೆ ಹೋದ್ರೆ ಅದು ಬಹಳ ದೊಡ್ಡ ಚರ್ಚು, ಅಲ್ಲಿ ಹೋದ್ರೆ ಆಶೀರ್ವಾದ ಬರುತ್ತೆ, ಮನೆ ಕಟ್ತೀನಿ, ಕಾರ್ ತಗೊಳ್ತೀನಿ. ಈ ರೀತಿಯಲ್ಲಿ ಯಾರು ಲೋ ಲೆವೆಲ್ ಅಲ್ಲಿ ಇರುವಂತ ವಿಶ್ವಾಸಿಗಳು. ಹೈಯಲ್ಲಿರುವಂತ ವಿಶ್ವಾಸಿಗಳು ಯಾರು ಗೊತ್ತಾ? ನನಗಿಲ್ಲಿ ವಾಕ್ಯ ಸಿಗ್ತದೆ, ನಾನಿಲ್ಲಿ ಸಮೃದ್ಧಿ ಆಗಿದ್ದೇನೆ, ದೇವರು ನನ್ನನ್ನು ಇಲ್ಲೇ ಇಟ್ಟು ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಇಲ್ಲಿದ್ದೇ ನನಗೆ ಡೆಲಿವರೆನ್ಸ್ ಕೊಡ್ತಾರೆ, ಇಲ್ಲಿ ನನಗೆ ಪ್ರಕಟಣೆ ಸಿಗ್ತದೆ, ಇಲ್ಲಿ ವಾಕ್ಯ ಸಿಗ್ತಾ ಇದೆ, ಇಲ್ಲಿ ನನಗೆಲ್ಲ ಸಿಗ್ತಾ ಇದೆ. ಅದಕ್ಕೆ ಬೈಬಲ್ ಏನ್ ಹೇಳ್ತದೆ, ನಾವು ಏನ್ ಕೇಳ್ತೀವೋ ನಮ್ಮ ಲೈಫು ಸಹ ಹೆಂಗಿರುತ್ತೆ, ಹಾಗೆ ಇರುತ್ತೆ. ನಾವು ಏನ್ ಮಾತಾಡ್ತೀವೋ, ನಾವು ಏನ್ ಕೇಳ್ತೀವೋ, ನಾವು ಏನ್ ಗ್ರಹಿಸ್ತೀವೋ ಅದು ನಮ್ಮ ಲೈಫು ಹಾಗೆ ಇರ್ತದೆ. ಇವತ್ತು ಪಾಸ್ಟರ್ನ ಹೆಂಗ್ ನಂಬ್ತಾರೆ ಜನ ಗೊತ್ತಾ? ಒಳ್ಳೆ ಶೂಟ್ ಹಾಕಿರ್ಬೇಕು, ಒಳ್ಳೆ ವೈಟ್ ಹಾಕಿರ್ಬೇಕು, ಇಲ್ಲಿ ಮಠ ಗಡ್ಡ ಹಾಕಿ ಬಿಟ್ಟಿರ್ಬೇಕು. ಗಡ್ಡ ತೆಗಿಯಕ್ಕೂ ಪಾಸ್ಟಿಗೆ ಸಮಯ ಇಲ್ಲ. ಆ ರೀತಿಯಲ್ಲಿ ಶೂಟ್ ಬಿಟ್ಟು ಹೈಫೈ ಅವ್ರ ಮಾತು, ನೀಟಾಗಿ ಇಂಗ್ಲಿಷ್ ಮಾತಾಡೋರು,
ಅವರನ್ನು ನೋಡಿ ನಂಬ್ತಾರೆ ಜನ. ನಾವು ಯಾವುದಿಲ್ಲ, ಯಾವುದ್ರಲ್ಲಿ ಇದೀಗ ಹೊಟ್ಟೆ ಇಲ್ಲ, ನಮ್ದು ಗಡ್ಡ ಇಲ್ಲ, ವೈಟ್ ಹಾಕಲ್ಲ. ಹಲ್ಲೆಲೂಯ. ಯಾವ್ದು ನಿನ್ ಸಭೆ? ಯಾವ್ದು ನಿನ್ ಸಭೆ? ಕೆಲವೊಂದು ಸಭೆಯಲ್ಲಿ ತುಂಬಾ ಕ್ರೌಡ್ ಇರ್ತದೆ, ಸಾವಿರಾರು ಜನ ಇರ್ತಾರೆ. ಆದ್ರೆ ನಮ್ಮ ಚರ್ಚಲ್ಲಿ ಸ್ವಲ್ಪ ಜನ. ಥಿಯೇಟ್ರಲ್ಲೂ ಸಹ ತುಂಬಾ ಜನ ಇರ್ತಾರೆ, ಜಾತ್ರೆಗಳಲ್ಲೂ ತುಂಬಾ ಜನ ಇರ್ತಾರೆ. ಅದನ್ನ ನೋಡಿ ಯಾಮಾರಬಾರ್ದು. ನನಗೊಬ್ಬನು ಒಬ್ಬ ಹುಡುಗ ಗೊತ್ತು, ಆ ಫ್ಯಾಮಿಲಿ ಇದೆ. ಅವರು ನನ್ನ ಫ್ರೆಂಡಿಗೆ ಚರ್ಚಿಗೆ ಹೋಗ್ತಾ ಇದ್ರು. ಆಮೇಲೆ ನನ್ನ ಕಾಂಟ್ಯಾಕ್ಟಿಗೆ ಬಂದರು. ಅದಾದ್ಮೇಲೆ ಅವನು ಏನು ಮಾಡ್ತಾನಂದ್ರೆ, ಎಲ್ಲಿ ಜಂಗುಳಿ ಜಾಸ್ತಿ ಇದೆ, ಎಲ್ಲಿ ಇದೋ ಅಲ್ಲಿ ಹುಡ್ಕೊಂಡು ಕೂಗಿ ಪ್ರಸಂಗ ಮಾಡೋರು. ಏನು ಅಂದ್ರೆ, ಈ ಸಭೆ ಬಿಟ್ಟು ಇನ್ನೊಂದು ಸಭೆ, ಆ ಸಭೆಯಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಆ ಸಭೆಯಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಅಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಈ ರೀತಿಯಲ್ಲಿ ಚರ್ಚ್ಗಳನ್ನು ಹುಡ್ಕೊಂಡು ಹೋಗೋರು ಬಹಳ ಜನ ಇದ್ದಾರೆ. ಹಲ್ಲೆಲೂಯಾ. ಕ್ರೌಡ್ ಇಂಪಾರ್ಟೆಂಟ್ ಅಲ್ಲ, ಕ್ಲೌಡ್. ಹಲ್ಲೆಲೂಯಾ. ದೇವರ ವಾಕ್ಯ, ದೇವರ ಮಹಿಮೆ ಬಹಳ ಮುಖ್ಯವಾದದ್ದು. ಕ್ರೌಡ್ ನೋಡ್ಕೊಂಡು ಹೋಗೋರು ಬಹಳ ಜನ ಇದ್ದಾರೆ. ಪಾಸ್ಟರ್, ನಮ್ಮ ಪಕ್ಕದಲ್ಲೇ ಮನೆ, ಚರ್ಚ್ ಆಗ್ಬಿಟ್ಟಿದೆ, ಅಲ್ಲಿ ಹೋಗ್ತೀನಿ. ಇನ್ನು ಕೆಲವರು ಪಾಸ್ಟರ್ ಇಲ್ಲಿ ಬಂದ್ರೆ 7 ಗಂಟೆ ಆಗುತ್ತೆ, ಬೇರೆ ಕಡೆ ಹೋದ್ರೆ 1 ಗಂಟೆ, ಅರ್ಧ ಗಂಟೆ ಆರಾಧನೆ, ಅರ್ಧ ಗಂಟೆ ವಾಕ್ಯ, ಹೋಯ್ತು. ಅಲ್ಲಿ ಬಹಳ ಸುಂದರವಾಗಿದೆ, ಬಹಳ ಟೈಮ್ ಬೆಸ್ಟ್, ಬಹಳ ಕಡಿಮೆ. ಅಲ್ಲಿ ಹೋದ್ರೆ ಹೇಗಿದೆ? ಹಲ್ಲೆಲೂಯಾ. ನೋಡಿ, ದೇವರು ನಮ್ಗೆ ಎಲ್ಲಿ ಮಾತಾಡ್ತಾರೋ, ದೇವರ ಶಬ್ದ ಎಲ್ಲಿ ಕೇಳ್ತೀವೋ, ಪಕ್ಕದ ಮನೆ ಅಂತಲ್ಲ, ದೂರ ಅಂತಲ್ಲ, ಎಲ್ಲಿ ದೇವರು ನಮಗೆ ಸಫಿಷಿಯೆಂಟ್ ಆಗಿ ದೇವರ ವಾಕ್ಯ ಕೊಡ್ತಾ ಇದ್ದಾರೋ ಅಲ್ಲಿ ನಿಂತ್ಕೊಳ್ಳೋದು ಬಹಳ ಮುಖ್ಯ. ಹಲ್ಲೆಲೂಯಾ. ನೋಡಿ, ಕೆಲವರು ಬಂದು ಹೇಳ್ತಾರೆ, ಪಾಸ್ಟರ್ ಇವತ್ತು ಮಾತಾಡಿದ ಮಾತು ನನಗೇ ಇತ್ತು ಪಾಸ್ಟರ್, ನನ್ನ ಹೃದಯದಲ್ಲಿ ನಾಟು ಆಗಿತ್ತು, ನಾನು ದೇವರಿಗೋಸ್ಕರ ಏನಾದ್ರು ಮಾಡಬೇಕು. ಆ ಮನಸ್ಥಿತಿ ಬರ್ತದೋ, ನಿಜವಾಗ್ಲೂ ದೇವ್ರು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ನೋಡಿ, ಪ್ರಸಂಗ ಅಂದ್ರೆ ಏನ್ ಗೊತ್ತಾ, ನಮ್ಮೊಳಗೆ ಹೊಸ ಆಸೆ ಬರಬೇಕು. ವಾಕ್ಯ ಕೇಳುವಾಗ ನಮ್ಗೇನ್ ಬರ್ಬೇಕು? ಹೊಸ ಆಸೆ ಬರಬೇಕು. ಆಸೆ ತೆಗೆದುಕೊಂಡು ಹಾಕೋದಲ್ಲ. ನಾನು ನಿಮಗೆ ಬೋಯಿದ್ರೆ, ನೀವು ಏನು ಹೆಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮಗೇನು ಅನ್ಸುತ್ತೆ? ಅಯ್ಯೋ ಪಾಸ್ಟರ್ ಎಂಕರೇಜೇ ಮಾಡ್ತಾ ಇಲ್ಲ, ಬರೇ ಬೋಯ್ತಾರೆ, ಬರೇ ಅವಮಾನ ಪಡಿಸ್ತಾರೆ. ನೋಡಿ, ವಾಕ್ಯ ವೆನ್ ಐ ಪ್ರೀಚ್ ಯು ಶುಡ್ ಡಿಸೈರ್. ನಿಮ್ಗೆ ಆಸೆ ಬರಬೇಕು. ನಾವು ವಾಕ್ಯ ಕೇಳುವಾಗ ಹೊಸ ಆಸೆ ಬರಬೇಕು. ದೇವರಿಗಾಗಿ ನಾನು ಏನಾದ್ರು ಮಾಡ್ಬೇಕೆಂಬುದಾಗಿ ಹಂಬಲ ಬರಬೇಕು. ಆಮೇಲೆ ಈಗ ತಾಯಿ ಚಿಕ್ಕ ಮಗುಗೆ ಊಟ ಮಾಡಿಸ್ತಾ ಚಂದ್ರನ ತೋರಿಸ್ತಾಳೆ, ಎಲ್ಲ ತೋರಿಸಿ ಊಟ ಮಾಡಿಸ್ತಾನೆ. ಆಗ ಲಾಸ್ಟ್ ಕುಕ್ ಏನ್ ಹೇಳ್ತಾರೆ, ಮಗನೇ ಇದರಲ್ಲಿ ಬಹಳ ಏನಿದೆ, ಶಕ್ತಿ ಇರುವಂತ ಊಟ ಇದು, ವೇಸ್ಟ್ ಮಾಡಬೇಡ, ಇದರಲ್ಲಿ ವಿಟಮಿನ್ ಇದೆ. ಯಾಕೆ ತಾಯಿ ಫಸ್ಟ್ ಹೇಳಲಿಲ್ಲ? ಅದು ತಿನ್ನಿಸ್ತಾ ಮಕ್ಳಿಗೆ ಏನ್ ಮಾಡ್ತಾರೆ, ಅಯ್ಯೋ ಹೌದಮ್ಮ ಅಂತ ಹೇಳಿ ಮಗು ಏನ್ ಮಾಡುತ್ತೆ, ಅದು ತಿನ್ನಕ್ಕೆ ಇದ್ರ ಬಹಳ ಇದೆ ಅಮ್ಮ, ಬಹಳ ಶಕ್ತಿ ಬರುತ್ತೆ ನೋಡು, ನನ್ನ ಶಕ್ತಿ ಹೆಂಗಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ತಾಯಿ ತೋರಿಸಿ ಏನ್ ಮಾಡ್ತಾರೆ. ಹಲ್ಲೆಲೂಯಾ. ಒಬ್ಬ ಪ್ರೀಚರ್ ಕೆಲಸ ಏನ್ ಗೊತ್ತಾ, ಒಬ್ಬ ವಿಶ್ವಾಸಿ ಕೆಲಸ ಏನ್ ಗೊತ್ತಾ, ಪಾಸ್ಟರ್ ಕೊಡುವಂತ ವಾಕ್ಯ, ಅದರಲ್ಲಿ ವಿಟಮಿನ್ ಇದೆ, ಪ್ರೋಟೀನ್ ಇದೆ, ಅದರಲ್ಲಿ ಆರೋಗ್ಯ ಇದೆ, ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ಜಯ ಇದೆ. ಹಲ್ಲೆಲೂಯಾ. ನೀನು ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ, ಹೌದು, ಈ ವಾಕ್ಯ ಕೇಳುವಾಗ ಮಾತ್ರ ನಮಗೆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಅದನ್ನೇ ಹೇಳ್ತದೆ ತಾನೆ, ತಿರುಗಿ ಕೇಳೋದ್ರಿಂದ ಏನ್ ಬರ್ತದೆ? ನಂಬಿಕೆ ಬರ್ತದೆ. ಚರ್ಚಿಗೆ ಬಂದ ತಕ್ಷಣ ನಾನು ನಿಮ್ಗೆ ಇರಿಟೇಟ್ ಮಾಡಿದ್ರೆ, ಯಾಕೆ ನೀನು ಡಾಕ್ಟರ್ ಆಗ್ತಾ ಇದೆ, ಕಾಂಪೌಂಡ್ ಆಗು, ಯಾಕೆ ನೀನು ಆಫೀಸರ್ ಆಗ್ತೀಯ, ಪಿವನ್ ಆಗು ಅಂತ ಹೇಳಿದ್ರೆ ಹೆಂಗಿರುತ್ತೆ? ಇದು ಚೆನ್ನಾಗಿ, ನನ್ನ ಗುರಿ ಅದು ಪಾಸ್ಟ್ರೆ,
ನನ್ನ ಗುರಿ ಅದು, ಆಫೀಸರ್ ಆಗ್ಬೇಕು, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ನನ್ನ ಆಸೆ. ಯಾಕೆ ಪ್ಯೂನ್ ಆಗ್ಬೇಕು ನಾನು? ಹಲ್ಲೆಲೂಯ. ಆಸೆ ತೆಗೆದು ಹಾಕೋದಲ್ಲ, ಪ್ರಸಂಗ ಕೇಳುವಾಗ ಹೊಸ ಹೊಸ ಆಸೆಗಳು ಹುಟ್ಟಬೇಕು ನಮ್ಮಲ್ಲಿ. ದೇವರ ಕೆಲಸ ಇದನ್ನು ಮಾಡಬೇಕು. ಇವತ್ತು ಆಸೆಗಳಿಗೆ ಇವತ್ತು ಬಹಳ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಬಡವನಾಗ್ಬೇಕಾ, ಶ್ರೀಮಂತನಾಗ್ಬೇಕಾ, ನಾನು ಹೆಂಗ್ ಬದಬೇಕು? ಕನ್ಫ್ಯೂಸ್ ಅಲ್ಲಿದ್ದಾರೆ. ಹಲ್ಲೆಲೂಯ. ನೀವು ಕನ್ಫ್ಯೂಸ್ ಅಲ್ಲಿದ್ದೀರಾ? ನೋಡಿ, ನಿನಗೇನ್ ವಾಕ್ಯ ಬರ್ತೋ ನಿನ್ ಲೈಫಲ್ಲಿ ನಿಜವಾದ ನಂಬಿಕೆ ಬರುವಾಗ ನಿನ್ನ ಲೈಫ್ ಚೇಂಜ್ ಆಗ್ತದೆ. ವಾಟ್ ಎವರ್ ಯು ಸೇ ಯು ವಿಲ್ ಹ್ಯಾವ್ ಇಟ್. ನೀನು ಏನು ಹೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ನೀನು ಏನು ಕೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ನೀನು ಏನು ಹೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಡಾಕ್ಟರ್ ಹತ್ರ ಒಂದು ಪ್ರಾಬ್ಲಮ್ ಇದೆ ನಿಮಗೆ. ಅದಕ್ಕೆ ನೀನು ಹೋಗಿ ಡಾಕ್ಟರ್ ಹತ್ರ ಏನು ಮಾಡ್ತೀಯ, ತೋರಿಸ್ಕೊಳ್ಳಿಕ್ಕೆ ಹೋಗ್ತೀಯ. ಡಾಕ್ಟರ್ ಏನು ಕೇಳ್ತಾರೆ? ಏನು ನೋಡೋದು ಫಸ್ಟ್? ಕೇಳ್ತಾರೆ. ಕೇಳಿದ್ದಾದ್ಮೇಲೆ ಏನು ಮಾಡ್ತಾರೆ? ಏನು ಚೆಕಪ್ ಮಾಡ್ತಾರೆ? ನಾಡಿ ಹಿಡಿತಾರ. ಆಮೇಲೆ ಅದೆಲ್ಲದಕ್ಕೆ ಆಮೇಲೆ ಓಕೆ. ಕೀರ್ತನೆ 103:5 ವಚನ ಯಾರಾದ್ರೂ ತೆಗೆದು ಓದ್ರಿ. ಹಾಕಿದೆಯಪ್ಪ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ. ಹತ್ತಿಗೆ ಬರುವಂತೆ ಯೌವನ ತಿರುಗಿ ಮಾಡ್ತೇನೆ. ಅಂದ್ರೆ ಇತ್ತು ಹೋಯ್ತು. ತಿರುಗಿ ಅಂದ್ರೆ ಅರ್ಥ ಏನ್ರಿ? ನಾವು ಪ್ರಾಯದಲ್ಲಿ ಹೇಗಿದ್ದೋ, ಈಗ ನಮಗೆ ಕೆಲವರಿಗೆ 50 ವರ್ಷ ಆಗಿರ್ಬೋದು, ಕೆಲವರಿಗೆ 40 ವರ್ಷ ಆಗಿರ್ಬೋದು, ಕೆಲವರಿಗೆ 30 ವರ್ಷ. ಹಿಂಗೆ ಬೈಬಲ್ ವಾಕ್ಯ ಏನ್ ಹೇಳ್ತದಂದ್ರೆ, ಹತ್ತಿಗೆ ಬರುವಂತೆ ಯೌವನ. ನಿನ್ನ ಹಳೆ ಜೀವಿತ ಹೆಂಗಿತ್ತೋ, ನಿನ್ನ ಪ್ರಾಯದಲ್ಲಿ ಹೇಗಿದೆಯೋ, ಹೊಸದಾಗಿ ಏನು ಮಾಡಲ್ಲ ದೇವರು. ಆದ್ರೆ ನಿನ್ನ ಪ್ರಾಯದಲ್ಲಿ ಹೆಂಗಿದೆಯೋ ಅದೇ ಯೌವನ, ಅದೇ ಶಕ್ತಿ, ಅದೇ ಗಡ್ಸು ದೇವರು ನಮ್ಮನ್ನು ಪುನಃ ಏನ್ ಮಾಡ್ತಾರಂತೆ, ಸ್ಥಾಪಿಸ್ತಾರಂತೆ. PUC ಅಲ್ಲಿ ಹೆಂಗಿದೆ, 10th ಅಲ್ಲಿ ಹೆಂಗಿದೆ, ಆ ರೀತಿಯಾದಂತ ಯೌವನ. ವಾ, ಆ ಯೌವನ ನಮ್ಮ ಜೀವನದಲ್ಲಿ ಏನ್ ಮಾಡ್ತಾರಂತೆ, ತೆರಿಗೆ ಮಾಡ್ತಾರಂತೆ. ಅವರ್ ಗಾಡ್ ಇಸ್ ರಿಸ್ಟೋರ್ ಎವ್ರಿಥಿಂಗ್. ರಿಸ್ಟೋರ್ ಅಂದ್ರೆ ತಿರುಗಿ ನಮ್ಮ ಯೌವನದ ಕಾಲವನ್ನು ತಿರುಗಿ ದೇವರು ಏನ್ ಮಾಡ್ತಾರಂತೆ, ಮಾಡ್ತಾರೆ. ಕೆಲವರು ಏನ್ ಹೇಳ್ತಾರೆ, ಕೆಲವು ಲೇಡೀಸ್ ಕೇಳಿ, ಅಯ್ಯೋ ನಮ್ಮ ತಂದೆ ಮನೆಯಲ್ಲಿ ನಾನು ಮಹಾರಾಣಿ ಆಗಿದ್ದೆ, ಈ ಬುದ್ಧೆ ಗುಬ್ಬೆ ಕಟ್ಕೊಂಡು ಓಕೆ, ಇವರನ್ನು ಕಟ್ಕೊಂಡು ನಾನು ಹೆಂಗಾಗಿದ್ದೀನಿ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆ ರೀತಿ ಜೀವನ ನಾನು ಕಳೀತಾ ಇದ್ದೀನಿ ಅಂತ ಹೇಳ್ತೀರಲ್ಲ. ಕೆಲವು ಲೇಡೀಸ್ ಹತ್ರ ಹೋಗಿ ಕೇಳಿ, ಅಪ್ಪನ ಮನೆಯಲ್ಲಿ ಮಹಾರಾಣಿ, ಇಲ್ಲಿ ದಾಸಿ, ಎಲ್ಲ ಮಾಡಬೇಕು ನೋಡಿ. ನಿನ್ನ ಹಳೆ ಲೈಫ್ ಹೆಂಗಿತ್ತೋ ಅದಕ್ಕಿಂತಲೂ ಸೂಪರ್ ಆಗಿ ಮಾಡುವಂತ ದೇವರು ನಮ್ಮ ದೇವರಾಗಿದೆ. ಎಷ್ಟು ಜನ ಆಮೇಲೆ ಅಂತೀರಾ? ಹಲ್ಲೆಲೂಯ. ನೋಡಿ, ನೀವು ವಾಕ್ಯ ಕೇಳುವಾಗ ಸುಮ್ಮನೆ ಯಾವತ್ತೂ ದೇವರ ವಾಕ್ಯ ಕೇಳಬಾರ್ದು. ಒಂದು ವಾಕ್ಯ ನಮಗೆ ಬರ್ತಾ ಇದೆ ಅಂದ್ರೆ ಅದನ್ನೇನ್ ಮಾಡ್ಬೇಕು, ಗ್ರಹಿಸೋದಲ್ಲ, ಅದನ್ನ ರಿಸೀವ್ ಮಾಡ್ಕೋಬೇಕು, ನಾವು ಸ್ವೀಕಾರ ಮಾಡ್ಬೇಕು, ಅಂಗೀಕಾರ ಮಾಡ್ಬೇಕು. ಹೌದು, ಈ ವಾಕ್ಯ ನನಗಾಗಿನೇ. ಹಲ್ಲೆಲೂಯ. ಇವತ್ತು ಪಾಸ್ಟ್ ಮಾತಾಡಿದ ಮಾತು ಬೀದಿಯಲ್ಲಿ ಹೋಗೋರಿ,
ನನಗೆ ನೋಡಿ, ಕ್ರೈಸ್ತರಲ್ಲಿ 2 ಗ್ರೂಪ್ ಇದೆ. ಕ್ರೈಸ್ತರಲ್ಲಿ 2 ಗ್ರೂಪ್ ಇದೆ. ಒಂದು ಹೈಯರ್ ಗ್ರೂಪು, ಇನ್ನೊಂದು ಲೋವರ್ ಗ್ರೂಪ್. ಈ ಲೋವರ್ ಗ್ರೂಪ್ ಏನ್ ಮಾಡ್ತಾರೆ ಅಂದ್ರೆ, ಆ ಚರ್ಚಿಗೆ ಹೋದ್ರೆ ಆಶೀರ್ವಾದ ಬರುತ್ತಾ, ಆ ಮೀಟಿಂಗ್ ಹೋದ್ರೆ ಆಶೀರ್ವಾದ ಬರುತ್ತಾ, ಆ ಚರ್ಚಿಗೆ ಹೋದ್ರೆ ಅದು ಬಹಳ ದೊಡ್ಡ ಚರ್ಚು, ಅಲ್ಲಿ ಹೋದ್ರೆ ಆಶೀರ್ವಾದ ಬರುತ್ತೆ, ಮನೆ ಕಟ್ತೀನಿ, ಕಾರ್ ತಗೊಳ್ತೀನಿ. ಈ ರೀತಿಯಲ್ಲಿ ಯಾರು ಲೋ ಲೆವೆಲ್ ಅಲ್ಲಿ ಇರುವಂತ ವಿಶ್ವಾಸಿಗಳು. ಹೈಯಲ್ಲಿರುವಂತ ವಿಶ್ವಾಸಿಗಳು ಯಾರು ಗೊತ್ತಾ? ನನಗೆ ಇಲ್ಲಿ ವಾಕ್ಯ ಸಿಗ್ತದೆ, ನಾನಿಲ್ಲಿ ಸಮೃದ್ಧಿಯಾಗಿದ್ದೇನೆ, ದೇವರು ನನ್ನನ್ನು ಇಲ್ಲೇ ಇಟ್ಟು ದೊಡ್ಡ ಅದ್ಭುತಗಳನ್ನು ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿದ್ದ ನನಗೆ ಡೆಲಿವರೆನ್ಸ್ ಕೊಡ್ತಾರೆ, ಇಲ್ಲಿ ನನಗೆ ಪ್ರಕಟಣೆ ಸಿಗ್ತದೆ, ಇಲ್ಲಿ ವಾಕ್ಯ ಸಿಗ್ತಾ ಇದೆ, ಇಲ್ಲಿ ನನಗೆಲ್ಲ ಸಿಗ್ತಾ ಇದೆ. ಅದಕ್ಕೆ ಬೈಬಲ್ ಏನು ಹೇಳ್ತದೆ, ನಾವು ಏನು ಕೇಳ್ತೀವೋ ನಮ್ಮ ಲೈಫು ಸಹ ಹೆಂಗಿರುತ್ತೆ, ಹಾಗೆ ಇರುತ್ತೆ. ನಾವು ಏನು ಮಾತಾಡ್ತೀವೋ, ನಾವು ಏನು ಕೇಳ್ತೀವೋ, ನಾವು ಏನು ಗ್ರಹಿಸ್ತೀವೋ, ಅದು ನಮ್ಮ ಲೈಫು ಹಾಗೆ ಇರ್ತದೆ. ಇವತ್ತು ಪಾಸ್ಟರ್ನ ಹೆಂಗ್ ನಂಬ್ತಾರೆ ಜನ ಗೊತ್ತಾ? ಒಳ್ಳೆ ಶೂಟ್ ಹಾಕಿರ್ಬೇಕು, ಒಳ್ಳೆ ವೈಟ್ ಹಾಕಿರ್ಬೇಕು, ಇಲ್ಲಿ ಮಠ ಗಡ್ಡ ಹಾಕಿ ಬಿಟ್ಟಿರ್ಬೇಕು. ಗಡ್ಡ ತೆಗಿಯಕ್ಕೂ ಪಾಸ್ಟಿಗೆ ಸಮಯ ಇಲ್ಲ. ಆ ರೀತಿಯಲ್ಲಿ ಶೂಟ್ ಬಿಟ್ಟು ಹೈಫೈ ಅವ್ರ ಮಾತು, ನೀಟಾಗಿ ಇಂಗ್ಲಿಷ್ ನೀಟಾಗಿ ಮಾತಾಡೋರು ಅವರನ್ನು ನೋಡಿ ನಂಬ್ತಾರೆ ಜನ. ನಾವು ಯಾವುದ್ರಲ್ಲಿ ಇದೀಗ, ಹೊಟ್ಟೆ ಇಲ್ಲ, ನಮ್ದು ಗಡ್ಡ ಇಲ್ಲ, ವೈಟ್ ಹಾಕಲ್ಲ. ಹಲ್ಲೆಲೂಯಾ. ಯಾವ್ದು ನಿನ್ ಸಭೆ? ಯಾವ್ದು ನಿನ್ ಸಭೆ? ಕೆಲವೊಂದು ಸಭೆಯಲ್ಲಿ ತುಂಬಾ ಕ್ರೌಡ್ ಇರ್ತದೆ, ಸಾವಿರಾರು ಜನ ಇರ್ತಾರೆ. ಆದ್ರೆ ನಮ್ಮ ಚರ್ಚಲ್ಲಿ ಸ್ವಲ್ಪ ಜನ. ಥಿಯೇಟ್ರಲ್ಲೂ ಸಹ ತುಂಬಾ ಜನ ಇರ್ತಾರೆ, ಜಾತ್ರೆಗಳಲ್ಲೂ ತುಂಬಾ ಜನ ಇರ್ತಾರೆ. ಅದನ್ನ ನೋಡಿ ಯಾಮಾರಬಾರ್ದು. ಒಬ್ಬ ಹುಡುಗ ಗೊತ್ತು, ಆ ಫ್ಯಾಮಿಲಿ ಇದೆ. ಅವರು ನನ್ನ ಫ್ರೆಂಡಿಗೆ ಚರ್ಚಿಗೆ ಹೋಗ್ತಾ ಇದ್ರು. ಆಮೇಲೆ ನನ್ನ ಕಾಂಟ್ಯಾಕ್ಟಿಗೆ ಬಂದರು. ಅದಾದ್ಮೇಲೆ ಅವನು ಏನು ಮಾಡ್ತಾನಂದ್ರೆ, ಎಲ್ಲಿ ಜಂಗುಳಿ ಜಾಸ್ತಿ ಇದೆ, ಎಲ್ಲಿ ಇದೋ ಅಲ್ಲಿ ಹುಡ್ಕೊಂಡು ಕೂಗಿ ಪ್ರಸಂಗ ಮಾಡೋರು. ಏನು ಅಂದ್ರೆ, ಈ ಸಭೆ ಬಿಟ್ಟು ಇನ್ನೊಂದು ಸಭೆ, ಆ ಸಭೆಯಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಆ ಸಭೆಯಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಅಲ್ಲಿ ಹೋದ್ರೆ ಚೆನ್ನಾಗಾಗುತ್ತಾ, ಈ ರೀತಿಯಲ್ಲಿ ಚರ್ಚ್ಗಳನ್ನು ಹುಡ್ಕೊಂಡು ಹೋಗೋರು ಬಹಳ ಜನ ಇದ್ದಾರೆ. ಹಲ್ಲೆಲೂಯಾ. ಕ್ರೌಡ್ ಇಂಪಾರ್ಟೆಂಟ್ ಅಲ್ಲ, ಕ್ಲೌಡ್. ಹಲ್ಲೆಲೂಯಾ. ದೇವರ ವಾಕ್ಯ, ದೇವರ ಮಹಿಮೆ ಬಹಳ ಮುಖ್ಯವಾದದ್ದು. ಕ್ರೌಡ್ ನೋಡ್ಕೊಂಡು ಹೋಗೋರು ಬಹಳ ಜನ ಇದ್ದಾರೆ. ಪಾಸ್ಟರ್ ನಮ್ಮ ಪಕ್ಕದಲ್ಲೇ ಮನೆ, ಚರ್ಚ್ ಆಗ್ಬಿಟ್ಟಿದೆ, ಅಲ್ಲಿ ಹೋಗ್ತೀನಿ. ಇನ್ನು ಕೆಲವರು ಪಾಸ್ಟರ್ ಇಲ್ಲಿ ಬಂದ್ರೆ 2 ಗಂಟೆ ಆಗುತ್ತೆ, ಬೇರೆ ಕಡೆ ಹೋದ್ರೆ 1 ಗಂಟೆ, ಅರ್ಧ ಗಂಟೆ ಆರಾಧನೆ, ಅರ್ಧ ಗಂಟೆ ವಾಕ್ಯ, ಹೋಯ್ತು. ಅಲ್ಲಿ ಬಹಳ ಸುಂದರವಾಗಿದೆ, ಬಹಳ ಟೈಮ್ ಬೆಸ್ಟ್, ಬಹಳ ಕಡಿಮೆ. ಅಲ್ಲಿ ಹೋದ್ರೆ ಹೇಗಿದೆ? ಹಲ್ಲೆಲೂಯಾ. ನೋಡಿ, ದೇವರು ನಮ್ಗೆ ಎಲ್ಲಿ ಮಾತಾಡ್ತಾರೋ, ದೇವರ ಶಬ್ದ ಎಲ್ಲಿ ಕೇಳ್ತೀವೋ, ಪಕ್ಕದ ಮನೆ ಅಂತಲ್ಲ, ದೂರ ಅಂತಲ್ಲ, ಎಲ್ಲಿ ದೇವರು ನಮಗೆ ಸಫಿಷಿಯೆಂಟ್ ಆಗಿ ದೇವರ ವಾಕ್ಯ ಕೊಡ್ತಾ ಇದ್ದಾರೋ ಅಲ್ಲಿ ನಿಂತ್ಕೊಳ್ಳೋದು ಬಹಳ ಮುಖ್ಯ. ಹಲ್ಲೆಲೂಯಾ. ನೋಡಿ, ಕೆಲವರು ಬಂದು ಹೇಳ್ತಾರೆ, ಪಾಸ್ಟರ್ ಇವತ್ತು ಮಾತಾಡಿದ ಮಾತು ನನಗೇ ಇತ್ತು ಪಾಸ್ಟರ್, ನನ್ನ ಹೃದಯದಲ್ಲಿ ನಾಟು ಆಗಿತ್ತು, ನಾನು ದೇವರಿಗೋಸ್ಕರ ಏನಾದ್ರು ಮಾಡಬೇಕು. ಆ ಮನಸ್ಥಿತಿ ಬರ್ತದೋ, ನಿಜವಾಗ್ಲೂ ದೇವ್ರು ನಿಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಅಂತ. ಹಲ್ಲೆಲೂಯಾ. ನೋಡಿ, ಪ್ರಸಂಗ ಅಂದ್ರೆ ಏನ್ ಗೊತ್ತಾ? ನಮ್ಮೊಳಗೆ ಹೊಸ ಆಸೆ ಬರಬೇಕು. ವಾಕ್ಯ ಕೇಳುವಾಗ ನಮಗೇನ್ ಬರಬೇಕು? ಹೊಸ ಆಸೆ ಬರಬೇಕು. ಆಸೆ ತೆಗೆದುಕೊಂಡು ಹಾಕೋದಲ್ಲ. ನಾನು ನಿಮಗೆ ಬೋಯಿದ್ರೆ, ನೀವು ಏನು ಹೆಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮಗೇನು ಅನ್ಸುತ್ತೆ? ಅಯ್ಯೋ ಪಾಸ್ಟರ್ ಎಂಕರೇಜೇ ಮಾಡ್ತಾ ಇಲ್ಲ, ಬರೇ ಬೋಯ್ತಾರೆ, ಬರೇ ಅವಮಾನ ಪಡಿಸ್ತಾರೆ.
ನೋಡಿ, ವಾಕ್ಯ ವೆನ್ ಐ ಪ್ರೀಚ್ ಯು ಶುಡ್ ಡಿಸೈರ್. ನಿಮ್ಗೆ ಆಸೆ ಬರಬೇಕು. ನಾವು ವಾಕ್ಯ ಕೇಳುವಾಗ ಹೊಸ ಆಸೆ ಬರಬೇಕು. ದೇವರಿಗಾಗಿ ನಾನು ಏನಾದ್ರು ಮಾಡ್ಬೇಕೆಂಬುದಾಗಿ ಹಂಬಲ ಬರಬೇಕು. ಆಮೇಲೆ ಈಗ ತಾಯಿ ಚಿಕ್ಕ ಮಗುಗೆ ಊಟ ಮಾಡಿಸ್ತಾ ಚಂದ್ರನ ತೋರಿಸ್ತಾಳೆ. ಎಲ್ಲ ತೋರಿಸಿ ಊಟ ಮಾಡಿಸ್ತಾನೆ. ಆಗ ಲಾಸ್ಟ್ ಕುಕ್ ಏನು ಹೇಳ್ತಾರೆ, ಮಗನೇ ಇದರಲ್ಲಿ ಬಹಳ ಏನಿದೆ, ಶಕ್ತಿ ಇರುವಂಥ ಊಟ ಇದು, ವೇಸ್ಟ್ ಮಾಡಬೇಡ, ಇದರಲ್ಲಿ ವಿಟಮಿನ್ ಇದೆ. ಯಾಕೆ ತಾಯಿ ಫಸ್ಟ್ ಹೇಳಲಿಲ್ಲ? ಅದು ತಿನ್ನಿಸ್ತಾ ಮಕ್ಳಿಗೆ ಏನು ಮಾಡ್ತಾರೆ, ಅಯ್ಯೋ ಹೌದಮ್ಮ ಅಂತ ಹೇಳಿ ಮಗು ಏನು ಮಾಡುತ್ತೆ, ಅದು ತಿನ್ನೋಕೆ ಇದ್ರ ಬಹಳ ಇದೆ ಅಮ್ಮ, ಬಹಳ ಶಕ್ತಿ ಬರುತ್ತೆ ನೋಡು, ನನ್ನ ಶಕ್ತಿ ಹೆಂಗಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ತಾಯಿ ತೋರಿಸಿ ಏನ್ ಮಾಡ್ತಾರೆ. ಹಲ್ಲೆಲೂಯಾ. ಒಬ್ಬ ಪ್ರೀಚರ್ ಕೆಲಸ ಏನ್ ಗೊತ್ತಾ, ಒಬ್ಬ ವಿಶ್ವಾಸಿ ಕೆಲಸ ಏನ್ ಗೊತ್ತಾ, ಪಾಸ್ಟರ್ ಕೊಡುವಂತ ವಾಕ್ಯ, ಅದರಲ್ಲಿ ವಿಟಮಿನ್ ಇದೆ, ಪ್ರೋಟೀನ್ ಇದೆ, ಅದರಲ್ಲಿ ಆರೋಗ್ಯ ಇದೆ, ಅದರಲ್ಲಿ ಸಂತೋಷ ಇದೆ, ಅದರಲ್ಲಿ ಜಯ ಇದೆ. ಹಲ್ಲೆಲೂಯಾ. ನೀನು ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ಹೌದು, ಈ ವಾಕ್ಯ ಕೇಳುವಾಗ ಮಾತ್ರ ನಮಗೆ ಆ ಆಶೀರ್ವಾದ ಬರ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಅದನ್ನೇ ಹೇಳ್ತದೆ ತಾನೆ, ತಿರುಗಿ ಕೇಳುವುದರಿಂದ ಏನ್ ಬರ್ತದೆ, ನಂಬಿಕೆ ಬರ್ತದೆ. ಚರ್ಚಿಗೆ ಬಂದ ತಕ್ಷಣ ನಾನು ನಿಮ್ಗೆ ಇರಿಟೇಟ್ ಮಾಡಿದ್ರೆ, ಯಾಕೆ ನೀನು ಡಾಕ್ಟರ್ ಆಗ್ತಾ ಇದೆ, ಕಾಂಪೌಂಡ್ ಆಗು, ಯಾಕೆ ನೀನು ಆಫೀಸರ್ ಆಗ್ತೀಯ, ಪಿವನ್ ಆಗು ಅಂತ ಹೇಳಿದ್ರೆ ಹೆಂಗಿರುತ್ತೆ? ಇದು ಚೆನ್ನಾಗಿದೆ. ನನ್ನ ಗುರಿ ಅದು ಪಾಸ್ಟ್ರೆ, ನನ್ನ ಗುರಿ ಅದು, ಆಫೀಸರ್ ಆಗ್ಬೇಕು, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ನನ್ನ ಆಸೆ. ಯಾಕೆ ಪ್ಯೂನ್ ಆಗ್ಬೇಕು ನಾನು? ಹಲ್ಲೆಲೂಯಾ. ಆಸೆ ತೆಗೆದು ಹಾಕೋದಲ್ಲ, ಪ್ರಸಂಗ ಕೇಳುವಾಗ ಹೊಸ ಆಸೆಗಳು ಹುಟ್ಟಬೇಕು ನಮ್ಮಲ್ಲಿ. ದೇವರ ಕೆಲಸ ಇದನ್ನು ಮಾಡಬೇಕು. ಇವತ್ತು ಆಸೆಗಳಿಗೆ ಇವತ್ತು ಬಹಳ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನು ಬಡವನಾಗ್ಬೇಕಾ, ಶ್ರೀಮಂತನಾಗ್ಬೇಕಾ, ನಾನು ಹೆಂಗ್ ಬದಬೇಕು, ಕನ್ಫ್ಯೂಸ್ ಅಲ್ಲಿದ್ದಾರೆ. ಹಲ್ಲೆಲೂಯಾ. ನೀವು ಕನ್ಫ್ಯೂಸ್ ಅಲ್ಲಿದ್ದೀರಾ? ನೋಡಿ, ನಿನಗೇನ್ ವಾಕ್ಯ ಬರ್ತೋ ನಿನ್ ಲೈಫಲ್ಲಿ ನಿಜವಾದ ನಂಬಿಕೆ ಬರುವಾಗ ನಿನ್ನ ಲೈಫ್ ಚೇಂಜ್ ಆಗ್ತದೆ. ವಾಟ್ ಎವರ್ ಯು ಸೇ ಯು ವಿಲ್ ಹ್ಯಾವ್ ಇಟ್. ನೀನು ಏನು ಹೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ನೀನು ಏನು ಕೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ನೀನು ಏನು ಹೇಳ್ತೀಯೋ ಅದು ನಿನ್ನ ಲೈಫಲ್ಲಿ ನಡಿಬೇಕು. ಹಲ್ಲೆಲೂಯಾ. ಈಗ ಡಾಕ್ಟರ್ ಹತ್ರ ಒಂದು ಪ್ರಾಬ್ಲಮ್ ಇದೆ ನಿಮಗೆ. ಅದಕ್ಕೆ ನೀನು ಹೋಗಿ ಡಾಕ್ಟರ್ ಹತ್ರ ಏನು ಮಾಡ್ತೀಯ, ತೋರಿಸ್ಕೊಳ್ಳಿಕ್ಕೆ ಹೋಗ್ತೀಯ. ಡಾಕ್ಟರ್ ಏನು ಕೇಳ್ತಾರೆ, ಏನು ನೋಡೋದು ಫಸ್ಟ್ ಕೇಳ್ತಾರೆ. ಕೇಳಿದ್ದಾದ್ಮೇಲೆ ಏನು ಮಾಡ್ತಾರೆ, ಏನು ಚೆಕಪ್ ಮಾಡ್ತಾರೆ? ನಾಡಿ ಹಿಡಿತಾರ. ಆಮೇಲೆ ಅದೆಲ್ಲದ ನೋಡಿ, ಕಾಟ ಕೊಡಬೇಡ. ಸೈತಾನ್ ನೋಡಿ ಹೇಳ್ತಾ ಇದ್ದಾನೆ, ಯೇಸು ನೋಡಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಯಾವಾಗ ನೀನು ದೇವರ ವಾಕ್ಯ ಮಾತಾಡ್ತೀಯೋ ಶತ್ರುಗೆ ಏನಂತ ಕಾಟ. ನೀನ್ ಯಾವಾಗ ದೇವ್ರು ಮಾತಾಡ್ತೀಯೋ, ನೀನ್ ದೇವರಿಗಾಗಿ ಬದುಕ್ತೀಯೋ, ಯಾರಿಗೆ ಕಾಟ? ಅದು ಸೈತಾನಿಗೆ ಕಾಟ. ಯೇಸು ಸ್ವಾಮಿ ನೋಡಿದ ಸೈತಾನ್ ಏನ್ ಹೇಳ್ತಾ ಇದೆ, ಕಾಟ ಕೊಡಬೇಡ. ಅಪೊಸ್ತಲರು ನೋಡಿದಂತ ಜನರು ಏನ್ ಹೇಳ್ತಾ ಇದೆ, ಅಲ್ಲೋಲ ಕಲ್ಲೋಲ ಮಾಡುವರು ಇಲ್ಲಿಗೂ ಬಂದ್ರ. ನೋಡಿ, ನಿನ್ನ ಸಿಚುವೇಶನ್ ಎಂತದೇ ಆಗಿರ್ಲಿ, ನಿನ್ ಪ್ರಾಬ್ಲಮ್ ಎಂತದೇ ಆಗಿರ್ಲಿ, ಹಲ್ಲೆಲೂಯಾ, ನೀನು ಪ್ರಾರ್ಥನೆ ಮಾಡೋದಾದ್ರೆ, ನೀನ್ ನಂಬಿಕೆಯಲ್ಲಿ ಆದ್ರೆ ಯಾರಿಗೆ ಕಾಟ? ಹಲ್ಲೆಲೂಯಾ, ನಿನಗಲ್ಲ. ಕೆಲವರು ಅಯ್ಯೋ ಇದೆ ಪಾಸ್ಟೇ, ಏನ್ ಮಾಡೋದು, ಪ್ರಾಬ್ಲಮ್ ನೋಡಿದ್ರೆ ಸೈತಾನ್ ನನಗೆ ಏನ್ ಮಾಡ್ತಾ ಕಾಟ ಕೊಡ್ತಾ ಇದ್ದಾನೆ. ಬೈಬಲ್ ಸೇ ಸೈತಾನಿಗೆ ನೀನು
ಕಾಟ ಕೊಡ್ತೀಯ ಹೊರತು ಸೈತಾನ್ ನಿನಗೆ ಕಾಟ ಕೊಡಲ್ಲ. ಹಲ್ಲೆಲೂಯಾ. ಯಾವಾಗ ನಾವು ವಾಕ್ಯದಲ್ಲಿ ಸ್ಟ್ರಾಂಗ್ ಇರ್ತೀವೋ ಆಗ್ಲೇ ಸೈತಾನ್ ಓಡೋಗ್ತಾನೆ. ಸೊಲ್ಯೂಷನ್ ಎಲ್ಲಿದೆ? ವಾಕ್ಯದಲ್ಲಿದೆ. ನೀನ್ ನಂಬೋದ್ರಲ್ಲಿದೆ. ಸೊಲ್ಯೂಷನ್ ಎಲ್ಲಿದೆ? ಹಲ್ಲೆಲೂಯಾ. ನಂಬಿಕೆ ಎಲ್ಲಿದೆ? ಅದಕ್ಕೆ ನಾವೇನ್ ಮಾಡ್ತೀವಿ? ವಾಕ್ಯ ನಾವು ಓದ್ಬೇಕು. ನೀವು ಹೇಳ್ಬೇಕು ಅಂತ ಅಷ್ಟೇ. ನನ್ನ ವಾಕ್ಯ ಕೇಳ್ತಾನೆ ನನ್ನ ಫ್ಯಾಮಿಲಿ ಚೆನ್ನಾಗಾಯ್ತು, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಹೆಲ್ತ್ ಸಹ ಚೆನ್ನಾಗಿದೆ ಎಂಬುದಾಗಿ ನೀವು ಸಾಕ್ಷಿ ಹೇಳ್ಬೇಕು. ಯಾವಾಗ ನೀನು ವಾಕ್ಯ ಕೇಳ್ತೀಯೋ, ನಂಬಿಕೆ ವಾಕ್ಯ ಕೇಳ್ತೀಯೋ, ಆಗ ಸೈತಾನಿಗೆ ಕಾಟನೆ. ಅಯ್ಯೋ ಯಾಕೆ ಇವನ್ ಸವಾಸ ಮಾಡ್ದೆಪ್ಪ ಅಂತ ಹೇಳ್ಬೇಕು ಸೈತಾನ್. ಸಮಸ್ಯೆ ನೀನು ನೋಡಿ ಇವನ ಹತ್ರ ಯಾಕೆ ಬಂದೆ, ಇವಳ ಹತ್ರ ಯಾಕೆ ಬಂದೆ ಅಂತ ಹೇಳಿ ಸಮಸ್ಯೆ ಹೇಳ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಪರಿಶುದ್ಧಾತ್ಮನು ವಾಕ್ಯಗಳನ್ನು ಬೋಧಿಸುವಾಗ ಪರಿಶುದ್ಧಾತ್ಮ ನಿಮ್ಮ ಒಳಗೆ ಕೆಲಸ ಮಾಡ್ತಾರೆ. ಇದು ಕರೆಕ್ಟ್ ಆದಂತ ವಾಕ್ಯ, ಇದನ್ನು ಸ್ವೀಕಾರ ಮಾಡು, ಇದನ್ನು ನೀನು ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ ಎಂಬುದಾಗಿ ಪರಿಶುದ್ಧಾತ್ಮ ನಮ್ಮ ವಾಕ್ಯಗಳನ್ನು ಕೇಳುವಾಗ ಕರೆಕ್ಟ್ ಆಗಿ ನಮ್ಮ ನಡೆಸ್ತಾರೆ. ಪಾಸ್ಟೇ ನಾನು ಏನ್ ಅಂದ್ಕೊಂಡು ಚರ್ಚಿಗೆ ಬಂದು ಅದೇ ಇವತ್ತು ನೀವು ಮಾತಾಡಿದ್ರಿ. ಆಮೇಲೆ ಹಲ್ಲೆಲೂಯಾ. ನೋಡಿ, ಇವತ್ತು ನಾನಾ ವಿಧವಾದಂಥ ಪ್ರಸಂಗಗಳು ನಾವು ಕೇಳ್ತಾ ಇದ್ದೀವಿ, ಆದರೆ ಎಲ್ಲವನ್ನು ತೆಗೆದುಕೊಳ್ಬಾರ್ದು. ಯಾವುದು ವಾಕ್ಯ ನಮಗೆ ನಮ್ಮ ಹಾರ್ಟಿಗೆ ಟಚ್ ಆಗುತ್ತೋ, ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಮಾತನಾಡ್ತಾರೋ ಆ ವಾಕ್ಯಗಳನ್ನು ನಾವು ತೆಗೆದುಕೊಳ್ಬೇಕು. ಆಮೇಲೆ ನೋಡಿ, ಸ್ವಲ್ಪ ಮನುಷ್ಯರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯೇಸು ಎಲ್ಲರನ್ನು ಪ್ರೀತಿ ಮಾಡಲಿಲ್ಲ, ಲೋಕವನ್ನು ಪ್ರೀತಿ ಮಾಡಿದ್ರು. ಲವ್ ಎವ್ರಿವನ್, ಡು ನಾಟ್ ಬಿಲೀವ್ ಎನಿವನ್. ಎಲ್ಲರನ್ನು ಪ್ರೀತಿ ಮಾಡಿರಿ, ಆದ್ರೆ ಎಲ್ಲರನ್ನು ನಂಬಕ್ ಹೋಗ್ಬೇಡ್ರಿ. ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಹೆಂಗಿಟ್ಟು ಅನ್ ಗೊತ್ತಾ, ಅಷ್ಟೋ ಅದೋ ಚೆನ್ನಾಗಿದ್ರು, ಚೆನ್ನಾಗಿದ್ದೀರಾ. ಕೆಲವರು ಆ ಬಟ್ಟೆ ನೋಡಿ, ಆ ಶೂಟ್ ನೋಡಿ, ಅವ್ರ ಸ್ಟೈಲ್ ನೋಡಿ ಮಾರಿ ಹೋಗ್ಬಿಡ್ತಾರೆ, ಯಾಮಾರ್ತಾರೆ. ಕೆಲವು ದೊಡ್ಡ ಚರ್ಚ್ ಕ್ರೌಡ್, AC ಚರ್ಚ್, ತುಂಬಾ ಜನ ಹೋಗ್ತಾರೆ, ಅದನ್ನ ನೋಡಿ ಏನ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಅಲ್ಲಿ ಮಾತಾಡ್ಸೋರೇ ದಿಕ್ಕಿರಲ್ಲ, ಅವ್ರಿಗಾಗಿ ಪ್ರೇಯರ್ ಮಾಡೋರೇ ದಿಕ್ಕಿರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪಾಸ್ ನೋಡಿ, ಪಾಸ್ ಹಾಕುವಂತ ಬಟ್ಟೆ ನೋಡಿ, ವೈಟ್ ಅಂಡ್ ವೈಟ್ ನೋಡಿ, ಗಡ್ಡ ಬಿಟ್ಟಿರೋದು ನೋಡಿ ಯಾಮಾರ್ಬಿಡ್ರಿ. ನೋಡಿ, ಯೋಹಾನ 2:23-24 ಹಾಕಿ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯಾರ ಹೆಸರಲ್ಲಿ? 24ನೇ ವಚನ. ಆದರೆ ಯೇಸು ಎಲ್ಲವನ್ನು ಬಲ್ಲವರಾದದ್ರಿಂದ ಯಾರಿಗೂ ವಶ ಆಗಲಿಲ್ಲ, ಆ ಜನರಿಗೆ. ಅಂದ್ರೆ ಅರ್ಥ ಇಂಗ್ಲಿಷ್ ಅಲ್ಲಿ 24ನೇ ವಚನ ನೋಡಿ. ಬಟ್ ಜೀಸಸ್ ಡಿಡ್ ನಾಟ್ ಕಮಿಟ್ ಹಿಮ್ಸೆಲ್ಫ್ ಟು them because he knew all men. ಯೇಸುಗೆ ಎಲ್ಲ ಗೊತ್ತು, ಆದ್ರೆ ಎಲ್ಲರಿಗೂ ವಶನಾಗ್ಲಿಲ್ಲ, ಎಲ್ಲರಿಗೂ ನಂಬಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಯಾರಿಗೂ ವಶನಾಗ್ಲಿಲ್ಲ. ಯೇಸು ಎಲ್ಲರನ್ನು ನಂಬಿದ್ರು, ಆದ್ರೆ ಯೇಸು ಎಲ್ಲರನ್ನು ನಂಬಲಿಲ್ಲ. ಎಲ್ಲರನ್ನು ಪ್ರೀತಿ ಮಾಡಿದ, ಆದ್ರೆ ಎಲ್ಲರನ್ನು ನಂಬಲಿಲ್ಲ. ನಾನು ಆಗ್ಲೇ ಹೇಳಿದೆ, ಲವ್ ಎವ್ರಿ ಒನ್ ಬಟ್ ಡೋಂಟ್ ಟ್ರಸ್ಟ್ ಎವ್ರಿ ಒನ್. ಹಲ್ಲೆಲೂಯಾ. ಎಲ್ಲರೂ ಪ್ರೀತಿ ಮಾಡ್ರಿ, ಆದ್ರೆ ಎಲ್ಲರಿಗೂ ನಂಬಕ್ ಹೋಗ್ಬೇಡಿ. ಈಗ ಇನ್ನೊಂದು ವಾಕ್ಯ ಮತ್ತಾಯ 7:15. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿದೆ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೊಳಗಳೆ. ಬಹಳ ಜನ ಇವತ್ತು ಬರ್ತಾರೆ, ಮನೆಗೆ ಬರೆದು ಬಿಡ್ತಾರೆ. ಕೆಲವರು ಹಿಂಗೆ ಹೋದ್ರೆ ನೀವು ಹೋಗ್ತಾ ಇರೋ ಚರ್ಚ್ ಸರಿ ಇಲ್ಲ, ಹಂಗೆ ಹಿಂಗೆ ಹೇಳ್ಕೊಂಡು ನಿಮ್ಗೆ ಚೆನ್ನಾಗಿ ಏನ್ ಮಾಡ್ತಾರೆ, ಪಾಲಿಶ್ ಮಾಡಿಬಿಡ್ತಾರೆ.
ಭಾರಿ ನೈಸ್, ಭಾರತ್ ನಮ್ಮ ಪಾಸ್ಟ್ರು ಇಷ್ಟು ಕೇರ್ ತಗೊಳ್ಳಲ್ಲ, ನಮ್ಮ ಪಾಸ್ಟ್ರು ಇಷ್ಟು ಚೆನ್ನಾಗಿ ಮಾತಾಡಲ್ಲ. ಏನ್ ಕೇರು, ಏನಪ್ಪ ಇದು, ಎಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ. ಅಲ್ಲೆಲ್ಲೂಯ್ಯ. ಎಲ್ಲರೂ ನೋಡಿ, ಉಣ್ಣು ಕುಡಿ, ಏನ್ ಪಾಸ್ಟ್ರು ಊಟನೇ ಮಾಡ್ತಾ ಇಲ್ಲ, ಏನಕ್ಕ ಊಟನೇ ಮಾಡ್ತಾ ಇಲ್ಲ. ಇಷ್ಟೇಮ್ಮ ನಾನು ಮಾಡೋದು, ಇಷ್ಟೇಮ್ಮ ಮಾಡೋದು. ಆದ್ರೆ ಬೈಬಲ್ ಏನ್ ಹೇಳ್ತದೆ, ಉಣ್ಣು ಕುಡಿ ತಿನ್ನು, ಆದ್ರೆ ನಿನ್ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಅಲ್ಲೆಲ್ಲೂಯ್ಯ. ತಿನ್ನು ತಿನ್ನು ಅಂತ ಹೇಳ್ತಾರೆ. ಏನ್ ಪಾಸ್ಟರ್ ಇಷ್ಟೇನ ಊಟ ಮಾಡೋದು, ಏನಣ್ಣ ಇಷ್ಟೇನ ಊಟ ಮಾಡೋದು, ಏನಕ್ಕ ಇಷ್ಟೇನ ಊಟ ಮಾಡೋದು. ಆದ್ರೆ ಅವರಲ್ಲಿ ಏನಿದೆ ಅಂದ್ರೆ ಕೈ ತುಂಬಿಕೊಂಡು ನೋಡಿ. ಆ ವಾಕ್ಯ ಹಾಕಿ 23:7 ಪ್ರೊವೆರ್ಬ್ಸ್ 4. ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ, ಉಣ್ಣು ಕುಡಿ ಎಂದು ಹೇಳಿದ್ರು ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಜಾಸ್ತಿ ನೈಸ್ ಹೊಡಿತಾ ಇದ್ದಾನಂದ್ರೆ ಏನೋ ಮೈಂಡಲ್ಲಿ ಇಟ್ಕೊಂಡ್ ಬಂದಿದ್ದಾನೆ ಅಂತ ಅರ್ಥ ಅಲ್ವಾ? ಕರೆಕ್ಟಾ? ನಾನು ಹೇಳ್ತಾ ಇರೋ ಸರಿ ಇಲ್ಲೇನಪ್ಪ? ಎಷ್ಟು ಏನು ಕೇಳ್ತಾ ಇದ್ದೀರಾ, ಏನು ನಿದ್ದೆ ಮಾಡ್ತಾ ಇದ್ದೀರಾ? ಓಕೆ. ಲೋಕದಲ್ಲಿ 2 ಪ್ರಾಬ್ಲಮ್ ಇದೆ ನೋಡಿ, ಕೇಳಿ. ಲೋಕದಲ್ಲಿ 2 ಪ್ರಾಬ್ಲಮ್ ಇದೆ. ಲೋಕದ ಜನರು ನಮ್ಮಲ್ಲಿ 2 ಪ್ರಾಬ್ಲಮ್ ಇದೆ, ನಾವೇ ತಿಳ್ಕೊಳ್ಳೋಣ. ಒಂದು ಪ್ರಾಬ್ಲಮ್ ಏನು ಗೊತ್ತಾ? ಯಾರು ನನಗೆ ಕೇರೇ ಮಾಡ್ತಾ ಇಲ್ಲ, ಯಾರು ನನಗೆ ಮಾತಾಡಿಸ್ತಾನೇ ಇಲ್ಲ ಅನ್ಕೊಂಡಿದ್ರೆ ಯಾವಾಗಾರು? ಓಕೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ತುಂಬಾ ಮೇಲಕ್ಕೆ ಎತ್ತಾರೆ. ವಾ, ಎಷ್ಟು ಚೆನ್ನಾಗಿ ಎತ್ತಾ ಇದಾರೆ ನೋಡಿ. ನುಗ್ಗೆಕಾಯಿ ಮರ ಹೆಂಗೆ ಹತ್ತಿಸ್ತಾರೆ ನೋಡಿ ಅಂತ, ಹಂಗೆ ಹತ್ತಿಸ್ತಾರೆ. ಒಂದು ಕಾಲ ಹಂಗೆ ಡಮಕ್ಕಂತ ಬಿದ್ದು ಬಿಡ್ತಾರೆ. ನುಗ್ಗೆ ಮರ ಹತ್ತಿಸೋರೆ ಜಾಸ್ತಿ ಅಲ್ಲ. ನಮ್ಮ ಮೈಂಡ್ ಹೇಳ್ತದೆ ನನಗೆ ಯಾರು ಕೇರ್ ಮಾಡ್ತಾರೆ. 2ನೇದಾಗಿ, ವಾ ನೀನೇ ಅಲ್ಲ, ನೀನೇ ರಾಜ, ನೀನೇ ರಾಣಿ, ಹಂಗೆ ಎತ್ತಿಸ್ತಾರೆ. ಆಮೇಲೆ ಡಬಕ್ಕಂತ ಬಿಟ್ಬಿಡ್ತಾರೆ. ಅಯ್ಯೋ, ಅವ್ರು ಟಾಪಲ್ಲಿ ಹತ್ತಿಸ, ಈ ಕಡೆ ಈಗ ನೋಡಿದ್ರೆ ಅವ್ನು ಮಾತಾಡ್ಸ್ತಾನೆ ಇಲ್ಲ, ಆಯಮ್ಮ ಮಾತಾಡ್ಸ್ತಾನೆ ಇಲ್ಲ. ಒಂದು ಕಾಲದಲ್ಲಿ ಹೆಂಗಿದ್ದೆ, ಹೆಂಗ್ ಹೊಗಳ್ತಾ ಇದ್ರು ಜನ. ಈಗ ನೋಡಿದ್ರೆ ನಾನು ಹೋಗೋ ದಾರಿಯಲ್ಲಿ ಬಂದ್ರೆ ಅವನು ಓರೆಯಾಗಿ ಹೋಗ್ತಾನೆ, ಅವಳು ಓರೆಯಾಗಿ ಹೋಗ್ತಾನೆ, ಮಾತಾಡ್ಸ್ತಾನೆ ಇಲ್ಲ, ಕ್ಯಾರೆ ಅಂತ ಇಲ್ಲ. ಸಮಯ ಸಾಧಕರು ಮಾತಾಡ್ಸ್ತಾನೆ ಇಲ್ಲ ಕೆಲವು, ಆ ರೀತಿಯಲ್ಲಿ ಇದು. ಅದಕ್ಕೆ ಟಾಪಲ್ಲಿಟ್ರು ಮಾತಾಡ್ಸದೆ ಹೋದ್ರು ಯಾರ ಮೇಲೆ ಭರವಸೆ ಇಟ್ಬೇಡ. ಅಲ್ಲೆಲ್ಲೂಯ್ಯ. ಬಟ್ಟೆ ನೋಡಿ, ಸ್ಟೈಲ್ ನೋಡಿ, ಹೊರಗೆ ಹಾಕ್ಬೇಡ್ರಿ. ಅವ್ರ ಮಾತುಗಳು ಟಾಪಲ್ಲಿ ಕೂರಿಸ್ತಾರೆ. ನನಗೆ ಒಬ್ಬನು ಬಹಳ ಪರಿಚಯ. ಆ ಫೋನ್ ಮಾಡಿದ್ರೆ, ಅಯ್ಯ ಹಿಂಗಿ ನೀವು ಕೇಳ್ತಾ ಇದ್ದೀನಯ್ಯ, ನೀವು ಹಿಂಗಿದ್ದೀರಾ, ಅಯ್ಯೋ ನೀವು ಬಹಳ ಕಷ್ಟಪಟ್ಟಿದ್ರೆ, ಹಂಗೆ ಹಿಂಗೆ ಅಂತ ಹೇಳ್ದ. 5 ರೂಪಾಯಿನೂ ಬಿಚ್ಚಲ್ಲ, 5 ರೂಪಾಯಿನೂ ಬಿಚ್ಚಲ್ಲ. ನೋಡ್ತಾ ಹಂಗೆ ಏನಂತೆ, ನೀರಿಲ್ದೆ ಒಗ್ಗರಣೆ, ಎಣ್ಣೆ ಇಲ್ಲದೆ ಒಗ್ಗರಣೆ, ನೀರು ಹಾಕಿ ಒಗ್ಗರಣೆ ಮಾಡ್ತಾರೆ. ನೈಸ್ ಆಗಿರ್ತದೆ ಮಾತು, ಕೇಳೋದು ಬಹಳ ಜನ. ಅಯ್ಯೋ ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾನೆ, ಇಷ್ಟು ಮಾತಾಡ್ತಾನೆ. ಅಯ್ಯನೂ ಇಲ್ಲ, ಬಯ್ಯನೂ ಇಲ್ಲ. ಹಾಗೆ ಕೆಲವರು ಬಹಳ ನೈಸ್ ಮಾತಾಡ್ತಾರೆ. ಅದಕ್ಕೆ ಹೇಳೋದು, ಸೊ ಲವ್ ಎವ್ರಿ ಒನ್, ಡು ನಾಟ್ ಟ್ರಸ್ಟ್ ಎನಿ ಒನ್. ಎಲ್ಲರೂ ಪ್ರೀತಿ ಮಾಡ್ರಿ. ಪ್ರೀತಿ ಮಾಡಕ್ಕೆ ನಾವೇನು ಕೊಡಲ್ಲ ಅಲ್ಲ, ಪ್ರೀತಿ ಮಾಡ್ರಿ. ಆದ್ರೆ ಎಲ್ಲರೂ ನಂಬಕ್ ಹೋಗ್ಬೋದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನೋಡಿ ಮತ್ತೆ 15:8 ಹಾಕಿ ಮತ್ತೊಂದ್ಸಲ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದ್ರೆ ಅವರ ಮನಸ್ಸು ಇದೇ ವಾಕ್ಯ. ಇವತ್ತು ಮನುಷ್ಯನ ಮನಸ್ಸು ಹೆಂಗಿದೆ? ಬಾಯಿ ಚೆನ್ನಾಗಿದೆ, ಬಾಯಿಂದ ಹೊಗಳೋದೇನು, ಬಾಯಿ ಚೆನ್ನಾಗಿದೆ, ಆದ್ರೆ ಮನಸ್ಸು ಮಾತಾಡಿದ್ರೆ
ಬಹಳ ಸಂತೋಷ ಆಗುತ್ತೆ ಸಾಕು, ನೀವು ಮಾತಾಡಿ. ಆದ್ರೆ ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರ ಅಡ್ರೆಸ್ಸೇ ಇಲ್ಲ. ಎಲ್ಲೋದ? ನಾವು ತಿರುಗಿ ತಿರುಗಿ ಹುಡುಕ್ಬೇಕು, ಎಲ್ಲೂ ಇಲ್ಲ, ಎಲ್ಲ ಓಡೋಗ್ಬಿಟ್ಟ. ಅದಕ್ಕೆ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ, ಈ ಜನರು ಮಾತಿನಿಂದ ಬರೇ ಮಾತು, ಎಣ್ಣೆ ಇಲ್ಲ, ಬರೇ ನೀರು ಹಾಕಿತ್ತು ಸ್ಟವ್ ಮೇಲೆ. ಏನ್ ಮಾಡೋರು? ಒಗ್ಗರಣೆ ಹಾಕೋರು. ಅಲ್ಲೆಲ್ಲೂಯ್ಯ. ನಾನು ರಾಣೆಬೆನ್ನೂರಲ್ಲಿ ಇದ್ದಾಗ ಒಬ್ರು ಬ್ರದರ್ ಬರ್ತಾ ಇದ್ರು ನನ್ನ ಮನೆ, ಬೇರೆ ಚರ್ಚಿಗೆ ಹೋಗ್ತಾ ಇದ್ರು. ಅವನು ಬಹಳ ಬಲಪಡಿಸಿದೆ. ನನಗೆ ಅವ್ರಿಗೆ ಗೊತ್ತು ನನ್ನ ಪ್ರಾಬ್ಲಮ್ ಎಲ್ಲ. ಅವ್ರು ಏನು ಮಾಡೋರು ಅಂದರೆ, ಆವಾಗೆಲ್ಲ ಗೂಗಲ್ ಪೇ, ಫೋನ್ ಪೇ ಇರಲಿಲ್ಲ, ಅಷ್ಟೇ ಮನೆಗೆ ಬರ್ತಾ ಇದ್ದೆ. ನನ್ನ ಕರೆಕ್ಟ್ ನನ್ನ ಅವಶ್ಯಕತೆ ಏನಿತ್ತು ಅದೇ ತಕ್ಕ ಹಾಗೆ ನನಗೆ ಸಹಾಯ ಮಾಡು. ಒಂದೊಂದ್ಸಲ 2,000 3,000 ರೇಷನ್ ತಂದು ಎತ್ಕೊಂಡು ಗಾಡಿಯಲ್ಲಿ ತಂದು ಇಟ್ಬಿಡೋರು, ದುಡ್ಡು ಕೊಡೋರು. ನಿನ್ನೆ ಈ ವಾರದಲ್ಲಿ ಇದು ಗೋಡೆ ಕಟ್ಟಬೇಕಾಗಿತ್ತು, ಗ್ಯಾಂಗೋರಿ ಕರಿಬೇಕಾಗಿತ್ತು, ಆಮೇಲೆ ಇದು ಸೆಂಟ್ರಿಗೆ ಹೊಡೆಯೋರು, ಆಮೇಲೆ 2 ಕೋರ್ಸ್ ಮೇಲೆ ಕಟ್ಟಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿದೆ. ಹಾಗೆ ಇಲ್ಲಿಂದ ಯಾರು ಬರಲಿಲ್ಲ. ಮತ್ತೆ ಬ್ರದರ್ ಹೇಳಿದ್ರು, ನಾನು ಹೆಲ್ಪ್ ಮಾಡ್ತೀನಿ ಪಾಸ್ಟರ್, ಅದನ್ನು ಮಾಡಿಬಿಡಿ ಅಂತ. ನನ್ನ ಹತ್ರ 5 ಪೈಸೆನೂ ಇಲ್ಲ ಹೇಳ್ಬೇಕಂದ್ರೆ, ನಿಜವಾಗ್ಲೂ ಹೇಳ್ತೀನಿ. ನಾನು ಚರ್ಚ್ ಕಟ್ಟುವಾಗ, ಚರ್ಚ್ ಸ್ಟಾರ್ಟ್ ಮಾಡಿದಾಗ ನನ್ನ ಹತ್ರ ಇದ್ದಿದ್ದೆ 1.5 ಲಕ್ಷ, 1.5 ಲಕ್ಷ ಅಷ್ಟೇ. ಅದರಿಂದ ಸ್ಟಾರ್ಟ್ ಮಾಡಿದೆ. ಆದರೆ ಬರ್ತಾ 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 15 ಲಕ್ಷ ಮಟ್ಟ ಆಯ್ತು. ಚೆಕ್ ಹೇಳ್ತೀನಿ, ಅದು ಹೆಂಗೆ ಬಂತು, ಹೆಂಗೆ ಹೆಲ್ಪ್ ಆಯ್ತೋ ಗೊತ್ತಿಲ್ಲ. ಒಂದು 2-3 ಲಕ್ಷ ಸಾಲ ಇದೆ ಬಿಟ್ರೆ 10-12 ಲಕ್ಷ, ಹತ್ತತ್ರ 10-11 ಲಕ್ಷ ದೇವ್ರು ಹೆಂಗೆ ಸಪೋರ್ಟ್ ಮಾಡಿ ನಿಲ್ಲಿಸಿದಾರೋ ಗೊತ್ತಿಲ್ಲ. ನಿಜವಾಗ್ಲು ಆಶ್ಚರ್ಯ ಆಗುತ್ತೆ. ದೇವರು ಮಾಡುವಂತ ಕಾರ್ಯಗಳು ನೋಡುವಾಗ ಆಶ್ಚರ್ಯ ಅನಿಸುತ್ತೆ. ಅಲ್ಲೆಲ್ಲೂಯ್ಯ. ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು, ಕೆಲಸ ಅಲ್ಲಿ ಬಂದು ಕೆಲಸ ಮಾಡಿದ್ರು. ನಾನು ಯಾಕೆ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ದೇವರು ಮಾಡುವ ಕೆಲಸ ನಾವು ಯೋಚನೆ ಮಾಡುವಾಗ, ಅದಕ್ಕೆ ಏಸಾಯ ಹೇಳ್ತಾನೆ, ಇನ್ನು ತಿರುಗಿ ನೋಡು, 4 ಮಾರ್ಗದಲ್ಲಿ ನಿಂತು ನಿನ್ನ ಹಳೆ ದಿನಗಳನ್ನು ಯೋಚನೆ ಮಾಡು. ದೇವರು ಮಾಡುವಂತ ಕಾರ್ಯ. ನಾನು ಇವತ್ತಿನವರೆಗೂ ಯಾರಾದ್ರೂ ಚರ್ಚ್ ಕಟ್ಟಲಿಕ್ಕೆ ಯಾರಾದ್ರೂ ಸಪೋರ್ಟ್ ತಗೊಂಡಿಲ್ಲ. ಚರ್ಚ್ ಅವರೇ, ನೀವೇ. ನಿನ್ನೆ ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ ಹೇಳ್ಬೇಕಂದ್ರೆ, ಅವ್ರಿಗೆಲ್ಲ ಕೊಟ್ಟೆ. ಆಮೇಲೆ ಒಬ್ಬ ಸಿಸ್ಟರು 8,000 ರೂಪಾಯಿ ಹಂಗೆ ಹಾಕ್ಬಿಟ್ರು. ದಶಮಾಂಶ ಪಾಸ್ಟರ್, ಈ ತಿಂಗಳು ದಶಮಾಂಶ ಅಂತ ಹಾಕ್ಬಿಟ್ಟು. ನಾನು ಏನ್ ಹೇಳ್ತೀನಿ ಅಂದ್ರೆ, ದೇವ್ರಿಗೆ ಗೊತ್ತು ನಮ್ಮ ಸಿಚುವೇಶನ್. ಯಾರಿಗೆ ಗೊತ್ತಿದೆಯೋ ಇಲ್ಲ, ದೇವರಿಗೆ ಮಾತ್ರ ಗೊತ್ತು. ಅಲ್ಲೆಲ್ಲೂಯ್ಯ. ನಾವು ಎಂಥ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇದೆ ಎಂಬುದಾಗಿ ನಾನು ನಿನ್ನೆ ನಿಜವಾಗ್ಲೂ ಬಂದು ಸಾಯಂಕಾಲ ಬಂದು ಹೆಂಗೆ ಕೊಡೋದು, ಅವರಿಗೆ ಸೆಂಟ್ರಿಗೆ ಹೊಡೆಯೋರಿಗೆ ಕೊಡ್ಬೇಕು ಸ್ವಲ್ಪ ದುಡ್ಡು, ಹೆಂಗೆ ಕೊಡೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ. 1-2 ಬ್ರದರ್ ಬಂದರು, 2 ಕೋರ್ಸ್ ಗೋಡೆ ಕಟ್ಟಬೇಕಾಗಿತ್ತು, ಇದಕ್ಕೆ ಸ್ಲಾಬಿಗೆ. ಅವ್ರಿಗೆ ಫೋನ್ ಮಾಡಿದೆ, ಯಾರೂ ಸಿಗಲಿಲ್ಲ. ಅವ್ರು ಬಂದ್ಬಿಟ್ಟು 2 ದಿನ ಇಬ್ಬರು ಗಾರೆ ಕೆಲಸ ಮಾಡೋರು. ಅವ್ರಿಗಿಬ್ಬರಿಗೆ ಕೊಡ್ಬೇಕಾದಿದ್ರೆ 4 ದಿನಕ್ಕೆ 4,800 ರೂಪಾಯಿ. 2 ದಿನ ಕೆಲಸ ಮಾಡಿದ್ದಾರೆ ಇಬ್ಬರು, 4,800 ರೂಪಾಯಿ. ಬ್ರದರ್ ಎಷ್ಟು ಕೊಡೋಣ ಅಂತ ಕೇಳಿ, ಪಾಸ್ಟ್ರೇ 1 ರೂಪಾಯಿನೂ ಬೇಡ, 1 ರೂಪಾಯಿನೂ ಬೇಡ ಪಾಸ್ಟ್ರೇ, ನಾವು ನಮ್ಮ ಸೇವೆಗಾಗಿ ನಾವು ಇದು ನಮ್ಮ ಸ್ವಲ್ಪ ಏನಂತೆ ಕೆಲಸ ಇರಲಿ. ಅಲ್ಲಲ್ಲೂಯ್ಯ. ಯಾವಾಗ ನೋಡಿ ಹೆಂಗೆಂಗೋ ದೇವರು ಸಹಾಯ ಮಾಡ್ತಾರೆ, ಹೆಂಗೆಂಗೋ ದೇವರು ಹೆಲ್ಪ್ ಮಾಡ್ತಾರೆ. ಅದನ್ನೇ ಅನ್ನೋ ದೇವರು. ಅಲ್ಲಲ್ಲೂಯ್ಯ. ನೋಡಿ, ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು. ನೋಡಿ, ದೇವರು ನಿನ್ ಮಾತನ್ನು ನೋಡಿ ಅಲ್ಲ, ನಿನ್ ಮನಸ್ಸನ್ನು ನೋಡ್ತಾರೆ. ಪಕ್ಕದಲ್ಲಿ ಕೈ ಕೊಟ್ಟೆ ಹಾರ್ಟ್. ಅಲ್ಲಲ್ಲೂಯ್ಯ. ಹಾರ್ಟ್ ಬಹಳ ಇಂಪಾರ್ಟೆಂಟ್. ಹೃದಯದ ಕೆಲಸ. ನಿನ್ನ ಹೃದಯವನ್ನು ಯಾರು ನೋಡ್ತಾರೆ? ದೇವರು ನೋಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಯಾವಾಗ ದೇವರಿಗಾಗಿ ನಾವು ಮಾಡ್ತೀವೋ
ಪರಿಸ್ಥಿತಿಗೆಲ್ಲ ಬದಲಾವಣೆ ಮಾಡ್ತಾರೆ. ನೋಡಿ, ನಿನ್ನೆ ಇದಾಗಿ ಇವತ್ತು ಪರಿಸ್ಥಿತಿ ಇಲ್ಲ. ದೇವರು ಹೆಂಗೋ ಚೇಂಜ್ ಮಾಡ್ತಾರೆ. ನಿನ್ನ ಹೃದಯ ಮಾತ್ರ ದೇವರಿಗಾಗಿ ತವಕ ಪಡಬೇಕು. ನೋಡಿ, ದೇವರಿಗೆ ಗೊತ್ತು. ನೀನ್ ಮಲಗಿ ಎದ್ದೇಳೋ ಅಷ್ಟರೊಳಗೆ ನಿನ್ನ ಸಿಚುವೇಶನ್ ಎಲ್ಲ ಚೇಂಜ್ ಮಾಡಿ. ನೀನ್ ಮಲಗಿ ಎದ್ದೇಳೋದ್ರೊಳಗೆ ನಿನ್ನ ಸಿಚುವೇಶನ್ ಹೆಂಗಿದ್ರು ಸಹ ದೇವರು ಚೇಂಜ್ ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಪರಿಸ್ಥಿತಿ ನೋಡ್ಬೇಡ. ನೋಡಿ, ಪರಿಸ್ಥಿತಿ ದೇವ್ರಿಗೆ ಬಹಳ ಈಜಿ, ಬಹಳ ಕಷ್ಟ ಅಲ್ಲ. ಅದಕ್ಕೆ ನಮ್ಮ ಮೈಂಡ್ ಏನಾಗ್ಬೇಕು? ಚೇಂಜ್ ಆಗ್ಬೇಕು. ಹಲ್ಲೆಲೂಯ. ನೋಡಿ, ನಿನ್ನ ಪರಿಸ್ಥಿತಿ ಚೇಂಜ್ ಮಾಡಕ್ ದೇವ್ರಿಗೆ ಬಹಳ ಕಷ್ಟ ಅಲ್ಲ. ನಿನ್ನ ಮೈಂಡ್ ಅನ್ನು ಚೇಂಜ್ ಮಾಡೋದೇ ದೇವ್ರಿಗೆ ಬಹಳ ಕಷ್ಟ ಆಗ್ಬಿಟ್ಟು. ಕರೆಕ್ಟಾ? ನೀನ್ ಇರುವಂತ ಪರಿಸ್ಥಿತಿ ದೇವ್ರಿಗೆ ಬಹಳ ಹಾಳಲ್ಲ, ಬಹಳ ಈಜಿನೇ. ಬಟ್ ನಿನ್ ಹೃದಯ ಚೇಂಜ್ ಮಾಡ್ಲಿಕ್ಕೆ ದೇವ್ರಿಗೆ ಕಷ್ಟ ಆಗ್ತದೆ. ನಾವು ಚೇಂಜ್ ಆಗಲ್ಲ. ನಾವು ಎಷ್ಟೇ ವಾಕ್ಯ ಕೇಳಿ, ನಾವು ಏನೇ ಮಾಡಲಿ, ನಾವು ಚೇಂಜ್ ಆಗಲ್ಲ. ದೇವ್ರು ನಿನ್ ಪರಿಸ್ಥಿತಿ ಬಹಳ ಈಸಿಯಾಗಿ ಚೇಂಜ್ ಮಾಡ್ಬಿಡ್ತಾರೆ. ಸೋ ಈಜಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ ವಾಕ್ಯ? ಕೆಲವರು ಹೇಳ್ತಾರೆ, ಫಸ್ಟ್ ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಆಫರಿಂಗ್ ಕೊಡ್ತಾ ಇದ್ದೀನಿ ಫಸ್ಟ್, ಬಟ್ ನನ್ನ ಪರಿಸ್ಥಿತಿನೇ ಚೇಂಜ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಆಗ್ಲೇ ಹೇಳಿದೆ, ನಮ್ಮ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ದೇವ್ರಿಗೆ ಬಹಳ ಈಸಿ. ಆದ್ರೆ ನಮ್ಮ ಮನಸ್ಸು ಹೆಂಗಾಗಿದೆ ಅಂದ್ರೆ, ಹೆಂಗಾಗಿದೆ? ತುಂಬಾ ಕಷ್ಟ ಆಗ್ತಾ ಇದೆ. ನೋಡಿ, ದೇವರು ಯಾವತ್ತು ಹೃದಯ ಬೇಸ್ ಮೇಲೆ ನಿನ್ಗೆ ಅದ್ಭುತ ಮಾಡೋದು. ಕೆಲವರು ಮಾತಲ್ಲಿ ಬೆಣ್ಣೆ, ಮನಸ್ಸು ಎಲ್ಲ ಏನಿಲ್ಲ. ನೋಡಿ, ಇನ್ನೊಂದು ವಚನ ಓದಿ, ಜಾನ್ 7:24. ಕಣ್ಣು ಮುಂದೆ ನಡೆಯುವಂತ ವಿಷಯವನ್ನು ತೀರ್ಪು ಮಾಡ. ಅದಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಇಲ್ಲಿ ಈಗ ಸ್ವಲ್ಪ ಬರ್ತೀನಿ. ನೋಡಿ, ಮೈಂಡ್ ಚೇಂಜ್ ಆಗಬೇಕು. ನಮ್ಮ ಪರಿಸ್ಥಿತಿ ಚೇಂಜ್ ಆಗ್ಬೇಕಂದ್ರೆ ಮೈಂಡ್ ಚೇಂಜ್ ಆಗಬೇಕು. ಅದಕ್ಕೆ ಮೈಂಡ್ ಚೇಂಜ್ ಆಗ್ಬೇಕಂದ್ರೆ ರಿಜಾಯ್ಸ್ ಎವ್ರಿ ಟೈಮ್. ದೇವರಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ನೋಡಿ, ನಾನು ಆಗ್ಲೇ ಮಲಗಿ ಹೇಳೋದ್ರೊಳಗೆ ನಿನ್ನ ಪರಿಸ್ಥಿತಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಹಲ್ಲೆಲೂಯಾ. ನಾನು ಏನ್ ಹೇಳಿ ಬರ್ತಿದ್ದೀನಿ ಅಂದ್ರೆ, ಈಗಿನ ಪರಿಸ್ಥಿತಿ ನೋಡ್ಬೇಡ, ನಾಳೆ ಸಡನ್ ಆಗಿ ದೇವರು ಏನೋ ಮಾಡ್ತಾರೆ. ನಿನಗೆ ಗೊತ್ತಿಲ್ಲದೆ ನಿನ್ನ ಅಕೌಂಟಿಗೆ 15 ಲಕ್ಷ, 20 ಲಕ್ಷ, 30 ಲಕ್ಷ, ಕೋಟಿನೂ ಬರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಇವತ್ತಿನ ಟ್ರಾಜಿಡಿ ಅಂತಾರಲ್ಲ, ಇವತ್ತಿನ ಟ್ರಾಜಿಡಿ ನಾಳೆ ಕಾಮಿಡಿ ಆಗಿಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯೋ, ಇಷ್ಟು ಕಷ್ಟಪಟ್ಟೆ, ಇಷ್ಟು ವೇದನೆ ಪಟ್ಟೆ, ಇದಕ್ಕಾಗಿ ಎಷ್ಟು ಅತ್ಯ ಅಂತ ಒಂದಿನ ಬಂದಾಗ ಗೊತ್ತಾಗ್ಬಿಡುತ್ತೇನೆ. ಇದಕ್ಕಾಗಿ ನಾನು ಇಷ್ಟು ಕಷ್ಟಪಟ್ಟೆನಾ? ಹಲ್ಲೆಲೂಯಾ. ದೇವರಿಗೆ ನೀನು ಎಲ್ಲ ಪರಿಸ್ಥಿತಿ ಗೊತ್ತು. ಅದಕ್ಕೆ ನಿನ್ನ ಮನಸ್ಸನ್ನು ದೇವರು ಬದಲಾಯಿಸೋದು ಕಷ್ಟ. ಆದ್ರೆ ನಿನ್ನ ಫೋಕಸ್ ಚೇಂಜ್ ಮಾಡಲಿಕ್ಕೆ ದೇವರು ಇಷ್ಟಪಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮೈಂಡ್ ಸೆಟ್ ಬದಲಾಗಬೇಕು. ನಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ಮನಸ್ಥಿತಿ ಏನಾಗಬೇಕು? ಚೇಂಜ್ ಆಗಬೇಕು. ಹಲ್ಲೆಲೂಯಾ. ಈಗ ನೋಡಿ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಪಾಸ್ಟರ್, ಏನು ಹೆಲ್ಪ್ ಆಗ್ತಾ ಇಲ್ಲ. ಈಗ ಬೀದ್ರ ಮರ ನೋಡಿದ್ರು? ಬೀದ್ರು ಅಲ್ಲ, ಬಂಬು. ಓಕೆ, ಅದು ಫಸ್ಟ್ ಮೇಲೆ ಬೆಳೆಯಲ್ಲ ಅಂತ, ಫಸ್ಟ್ ಒಳಗೆ ಬೇರು ಆಳವಾಗಿರ್ತದೆ. ಅಂದ್ರೆ ನೋಡಿ, ಆ ಬೇರು ಒಳಗೆ ಹೋಗ್ಬಿಟ್ರೆ ಸಾಕಂತೆ 3 ತಿಂಗಳಿಗೆ ಇಷ್ಟು ಉದ್ದ ಬೆಳೆದು ಬಿಡ್ತದೆ. ಅಂದ್ರೆ ಅರ್ಥ ನೋಡಿ, ಬಹಳ ಜನ ಅನ್ಕೊಳ್ತಾರೆ, ದೇವ್ರು ನನಗೆ ಯಾಕೋ ಹೆಲ್ಪ್ ಮಾಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ, ಅದ್ಭುತ ನಡೀತಾ ಇಲ್ಲ.
ನಾನು ಒಂದು ಮಾತು ಹೇಳ್ತೀನಿ ನೋಡಿ, ನೀನು ಏನು ಬಿತ್ತುತ್ತೀಯೋ ಒಂದು ದಿನ ಬರುತ್ತೆ ರಾಜನಾಗಿ ನಿಂತಿದ್ದೀಯ. ಆಮೇಲೆ ಸೌಂಡೇ ಬಂದಿಲ್ಲ. ಅಲ್ಲೂಯ್ಯ, ನೀನು ಏನು ಬಿತ್ತುತ್ತೀಯೋ ರಾಜನ ರೀತಿಯಲ್ಲಿ, ರಾಣಿ ರೀತಿಯಲ್ಲಿ ನೀನು ತಿನ್ನುವಂಥ ಸಮಯ ಬರ್ತದೆ. ಅಷ್ಟೇ, ಕೊಡು. ನಮ್ಮ ಪರಿಸ್ಥಿತಿನೇ ಇಲ್ಲ ಕೊಡ್ಲಿಕ್ಕೆ, ಬಿಲ್ಡ್ ಮಾಡ್ಲಿಕ್ಕೆ. ಈಗ ಜಿಮ್ ಹೋಗೋನು ಒಂದು ದಿನ ಹೆಂಗಾದ್ರೂ ಮಾಡಿ 6 ಪ್ಯಾಕ್ ಬರ್ಬೇಕು ಇವತ್ತು ಅಂತ ಹೇಳಿ ಒಂದು ದಿನ ಫುಲ್ ವರ್ಕೌಟ್ ಮಾಡಿಬಿಟ್ರೆ ನೆಕ್ಸ್ಟ್ ದಿನ ಅಲ್ಲಿ ಜಿಮ್ ಕಡೆನೂ ತಲೆ ಎತ್ತಿ ನೋಡೋಕ್ಕಾಗಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗುತ್ತೆ. ಅಲ್ಲೂಯ್ಯ, ಅದಕ್ಕೆ ಹೇಳೋದು, ದೇವರ ವಾಕ್ಯ ಹೇಳ್ತದೆ, ಏನೇ ಮಾಡ್ತೀಯೋ ಅದನ್ನು ಕಂಟಿನ್ಯೂ ಆಗಿ ಮಾಡಿ. ಆಗ ಬಾಡಿ ಬಿಲ್ಡ್ ಆಗುತ್ತೆ, ಏನಾಗ್ತದೆ 6 ಪ್ಯಾಕ್ ಬರುತ್ತೆ. ಅದಕ್ಕೆ ನಮ್ಮ ಮೈಂಡನ್ನು ಟ್ರೈನ್ ಅಪ್ ಮಾಡಬೇಕು. ನಮ್ಮ ಮೈಂಡು, ನಮ್ಮ ಹಾರ್ಟು, ನಮ್ಮ ಟಂಗ್ಸ್, ಇದನ್ನು ನಾವು ಏನು ಮಾಡಬೇಕು, ಪ್ರತಿದಿನ ನಾವು ಟ್ರೈನ್ ಅಪ್ ಮಾಡಬೇಕು. ಪ್ರತಿದಿನ ವಿಶ್ವಾಸ ಮಾತಾಡಬೇಕು. ಪ್ರತಿದಿನ ನಮ್ಮ ಮೈಂಡನ್ನು ದೇವರ ಕಡೆಗೆ, ದೇವರ ಹಸ್ತಕ್ಕೊಪ್ಪಿಸ್ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ನಮ್ಮ ಎಲ್ಲ ಪ್ರಾಬ್ಲಮ್ ಎಲ್ಲಿದೆ? ನಮ್ಮ ಎಲ್ಲ ಪ್ರಾಬ್ಲಮ್ ಎಲ್ಲಿದೆ? ನಮ್ಮ ಬಾಯಲ್ಲಿದೆ. ಬಾಯಿ ಕರೆಕ್ಟ್ ಆಗಿಬಿಟ್ರೆ ಅಲ್ಲೆಲ್ಲೂಯ್ಯ. ಯಾವಾಗ ನಮ್ಮ ವರ್ಡ್ ಚೇಂಜ್ ಮಾಡ್ತೀವೋ, ಯಾವಾಗ ನಮ್ಮ ವರ್ಡ್ ಚೇಂಜ್ ಮಾಡ್ತೀವೋ ನಾವು ವರ್ಲ್ಡ್ಗೆ ಆಶೀರ್ವಾದಕರವಾಗಿರ್ತೀವಿ. ವರ್ಡ್ ಪ್ರಪಂಚ ಚೇಂಜ್ ಆಗ್ಲಿಕ್ಕೆ ಕಾರಣ ವರ್ಡ್. ಪ್ರಪಂಚ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಅಲ್ಲೆಲ್ಲೂಯ್ಯ. ಅಷ್ಟು ಗೊತ್ತಿದ್ರೆ ಸಾಕು. ನಮ್ಮ ಮಾತಿದೆಯಲ್ಲ, ನಮ್ಮ ಕ್ರಿಯೆಗಳಿದೆಯಲ್ಲ, ಅದು ಚೇಂಜ್ ಆಗ್ಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ, ಹತ್ತಿಗೆ ಬರುವಂತೆ ಯೌವನ ತಿರುಗಿ ಮಾಡು. ಪ್ರೀವಿಯಸ್ ಡೇ, ಕಳೆದ ದಿನಗಳಲ್ಲಿ ಹೇಗಿದೆಯೋ ಅದಕ್ಕಿಂತ 100ರಷ್ಟು ಚೆನ್ನಾಗಿದೆ. ಹತ್ತಿಗೆ ಬರುವಂತೆ ಯೌವನ ನಾನು ತಿರುಗಿ ಬರಮಾಡ್ತೇನೆ. ಕಾಲೇಜಲ್ಲಿ ಎಂತ ಅಷ್ಟೇ, ಅವಾಗೆಲ್ಲ ಇಷ್ಟು ಕೆಲಸ ಮಾಡ್ತೇನೆ, ಇಷ್ಟೆಲ್ಲ ಓಡಾಡಿ ಮೆಟ್ಲತ್ತಿದೆ, ಈಗ ಆಗಲ್ಲ. ಎಷ್ಟೋ ಜನ ನಾವು ಕಂಪ್ಲೇಂಟ್ ಮಾಡ್ತೀವಿ, ನಮ್ಮನ್ನು ನಾವೇ ಏನು ಮಾಡ್ತೀವಿ, ಮಾತಾಡ್ತಾ ಇರ್ತೀವಿ. ಅಷ್ಟೇ, ಅವಾಗೆಲ್ಲ 100 kg ಹಂಗೆ ಟಕ್ಕಂತ ಎತ್ಕೊಳ್ತಿದ್ವಿ. 10 ಕಿಲೋಮೀಟರ್ ನಡೆದು ಹೋಗ್ತದೆ, 10-15 ಕಿಲೋಮೀಟರ್ ಸೈಕಲ್ ಓಡ್ಕೊಂಡು ಹೋಗ್ತಿದ್ದೆ. ಅಷ್ಟು ಎನರ್ಜಿ ಇತ್ತು, ಈಗಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಾರೆ, ಹತ್ತಿಗೆ ಏನು ವಾಕ್ಯ, ಕಣ್ಣಿಗೆ ತೋರಿದ್ದರೆ ಮೇಲೆ ತೀರ್ಪು ಮಾಡಬೇಡ್ರಿ. ನೋಡಿ, ಕಣ್ಣಿಗೆ ಬೀಳುವಂತೆ ಯಾವುದನ್ನು ನೋಡ್ತೀಯೋ ಅದನ್ನ ಏನ್ ಮಾಡಬೇಡ, ತೀರ್ಪು ಮಾಡಬೇಡ. ಕಣ್ಣಿಗೆ ಕಾಣುವುದು ನೋಡಿ ಇವತ್ತು ಬಹಳ ಜನ ನಾವು ತೀರ್ಪು ಮಾಡ್ತೀವಿ. ಏನು ಕಣ್ಣಿಗೆ ಕಾಣುತ್ತೆ? ಬಟ್ಟೆ, ಮಾತು, ನಯ, ವಿನಯ, ದೊಡ್ಡ ಚರ್ಚು, ಮೆಸೇಜು, ಇದನ್ನ ನೋಡಿ ನಾವು ಏನ್ ಮಾಡ್ತೀವಿ, ತೀರ್ಪು ಮಾಡ್ತೀವಿ. ನೋಡಿ, ದೇವರು ಜಡ್ಜ್ ಮಾಡೋದು ಹೆಂಗೆ? ಹಾರ್ಟ್ ಬೇಸ್ ಮೇಲೆ. ನಯವಾಗಿ ಮಾತಾಡೋದ್ರಲ್ಲ, ಬೆಣ್ಣೆ ತರ ಮಾತಾಡೋದ್ರಲ್ಲಿ ಇಲ್ಲ. ಅಲ್ಲೂಯ್ಯ. ಎಷ್ಟು ಜನ ನಿಮ್ಮ ಏಳಿಗೆ ನೋಡಿ ಸಂತೋಷ ಪಡ್ತಾರೆ? ಒಂದು ಇನೋವಾ ಕಾರ್ ತಗೊಂಡೆ ಅಥವಾ ತಾರ್ ಕಾರ್ ತಗೊಂಡೆ, ಎಷ್ಟು ಜನ ಸಂತೋಷ ಪಡ್ತಾರೆ? ಮೆಸೇಜ್ ನೋಡಿ ಕಂಗ್ರಾಚುಲೇಷನ್ ಬ್ರದರ್, ಎಲ್ಲ ಒಳಗೆ ಉರಿತಾ ಇರ್ತದೆ. ಇನ್ನು ಕೆಲವರು ಏನ್ ಹೇಳ್ತಾರೆ, ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದಾನೋ, ಯಾರ್ಯಾರಿಗೆ ಹೊಡೆದಾಗ ಯಾರ್ಯಾರಿಗೆ ಮೋಸ ಮಾಡಿದಾನೋ ಇವನು ಅಂತ ಹೇಳಿ ಒಳಗಿರುತ್ತೆ. ಮೇಲ್ ಮಾತ್ರ ಕಂಗ್ರಾಚುಲೇಷನ್ ಬ್ರದರ್. ಒಂದ್ ಮನೆ ಕಟ್ಟಿದ್ರೆ, ಒಬ್ಬನ್ ಚೆನ್ನಾಗಿದ್ರೆ ಮೆಸೇಜ್ ಹೆಂಗ್ ಬರುತ್ತೆ? ಕಂಗ್ರಾಚುಲೇಷನ್. ಬಾಯಲ್ಲಿ ಕಂಗ್ರಾಚುಲೇಷನ್, ಒಳಗೆ ಉರಿತಾ ಇರ್ತದೆ. ಅಲ್ಲೆಲ್ಲೂಯ್ಯ. ನೋಡಿ, ನಿನ್ ಸಿಚುವೇಶನ್ ಹೆಂಗಿದೆಯೋ ಹಾಗೆ ಮಾತಾಡ್ಬೇಡ, ಅದಕ್ಕೆ ವಿರೋಧವಾಗಿ ಮಾತಾಡ. ಬೈಬಲ್ ಅದನ್ನೇ ಹೇಳೋದು. ನಿನ್ ಸಿಚುವೇಶನ್ ನೋಡಿ ಮಾತಾಡಬೇಡ, ನಿನ್ ಸಿಚುವೇಶನ್ ವಿರುದ್ಧವಾಗಿನೇ ಮಾತಾಡು. ಇವತ್ತು ಟೋಟಲಿ ಕ್ರಿಶ್ಚಿಯಾನಿಟಿ ಹೆಂಗೆ ಹಾಳಾಗ್ತಾ ಇದೆ ಅಂದ್ರೆ, ಬಟ್ಟೆ, ಅವ್ರ ಕಟಿಂಗು, ಅವ್ರ ಹೊಟ್ಟೆ, ಟೋನ್, ಇದನ್ನ ನೋಡಿ ಏನಾಗ್ತಾ ಇದ್ರೆ, ನೋಡಿ ನಿಮಗೆ ಗೊತ್ತಿಲ್ಲ, ಇವತ್ತು ಹೆಂಗ್ ನಡೀತಾ ಇದ್ರೆ, ಒಂದು ಒಳ್ಳೆ ಹಾಡು ಬರ್ದ್ಬಿಟ್ಟಪ್ಪ ಒಂದು ಹುಡುಗ, ಅವನಿಗೆ ಗೊತ್ತಿಲ್ಲ, ದೇವರ ಬಗ್ಗೆನೇ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಅಷ್ಟು ಅವ್ರ
ಅವ್ರನ್ನ ಎತ್ತಿಕೊಂಡು ಪಾಸ್ಟರ್ ಆಗಿ ಕೂರಿಸ್ಬಿಡ್ತಾರೆ ನಮ್ಮ ಪಾಸ್ಟರ್ಗಳು. ಅಯ್ಯೋ ಬಹಳ ಚೆನ್ನಾಗಿ ಹಾಡು ಹಾಡಿದಾನಷ್ಟೇ, ಪಾಸ್ಟರ್ ಅಲ್ಲ ಅವರು. ಪಾಸ್ಟರ್ ಅವ್ರಿಗೆ ಹೆಂಗ್ ಹೇಳ, ಪಾಸ್ಟರ್ ಚೆನ್ನಾಗಿದೆ. ಎಲ್ಲಿ ಹೋಗ್ತಾ ಇದೆ ಕ್ರಿಶ್ಚಿಯಾನಿಟಿ ನೋಡಿದ್ದೀರಾ? ನಿಜವಾಗ್ಲು ಇದೇ ನಡೀತಾ ಇರೋದು. ಅದಕ್ಕೆ ಅನ್ನೋದು ಡೋಂಟ್ ಜಡ್ಜ್ ಅಕಾರ್ಡಿಂಗ್ ಟು ಅಪಿಯರೆನ್ಸ್. ಅವರು ಹೊರಗಿನ ತೋರಿಕೆ ನೋಡಿ ತೀರ್ಪು ಮಾಡಬೇಡ. ಈಗ ಒಬ್ಬರ ಹಾರ್ಟ್ ಹೆಂಗ್ ತಿಳ್ಕೊಳ್ಳೋದು ನಾವು? ಪೊಸಿಷನ್. ಈಗ ನಮ್ಮನ್ನ ಹೆಂಗ್ ತಿಳ್ಕೊಬಹುದು? ಈಗ ಒಂದ್ ಮಾತು ಹೇಳ್ತೀನಿ. ಈಗ ನಮ್ಮ ರಾಜೇಶ್ ಬಗ್ಗೆ, ರಿತಿಕ್ ಬಗ್ಗೆ ಮಾತಾಡ್ತೇನೆ. ನಾನು ರಾಜೇಶನ್ ಹತ್ರ ಮಾತಾಡ್ತೇನೆ. ಏನಂದ? ರಿತಿಕ್ ಬಹಳ ಒಳ್ಳೆ ಹುಡುಗ ಅಲ್ಲ. ರಿತಿಕ್ ಬಗ್ಗೆ ಮಾತಾಡ್ತೇನೆ ರಾಜೇಶ್ ಹತ್ರ. ರಾಜೇಶ್ ಬಹಳ ಒಳ್ಳೆ ಹುಡುಗ, ಬಹಳ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತೇನೆ. ಅವನಿಗೇನು ಅನ್ಸುತ್ತೆ? ಖುಷಿ ಆಗುತ್ತೆ. ಏನನ್ಸುತ್ತೆ? ಮಾಸ್ಟರ್ ಅವನಿಗೆ ಹೊಗಳ್ತಾ ಇದ್ದಾನೆ, ನಾನೇನ್ ಮಾಡಿದೆ? ನಮ್ ಸ್ಥಾನ ಯಾವತ್ತೂ ನಾವು ಬಿಟ್ಕೊಡಲ್ಲ ಬೇರೆಯವ್ರಿಗೆ. ಒಂದ್ ವೇಳೆ ನಿನ್ ಸ್ಥಾನ ಬೇರೆಯವ್ರಿಗೆ ಬಿಟ್ಕೊಡೆ ಹೆಂಗಿರುತ್ತೆ ಅವ? ಈಗ ನಮ್ಮ ಸಂಗೀತ ಚೆನ್ನಾಗಿ ಹಾಡ್ತಾಳೆ ಅಂತ ತಿಳ್ಕೊಳ್ಳಿ. ಅಮ್ಮ ನೀನ್ ಕೂತ್ಕೋ, ನಾನು ಬಿಂದು ಕರಿತೀನಿ. ಆಗೇನು ಅನ್ಸುತ್ತೆ? ನಾನು ಇಷ್ಟು ದಿನ ಹಾಡ್ತಾ ಇದ್ದೆ, ಫಾಸ್ಟ್ ನನಗೆ ಏನ್ ಮಾಡಿದ್ರು? ಕೂರಿಸ್ಬಿಟ್ರು. ನೋಡಿ, ಒಬ್ಬರ ಸ್ಥಾನ ನಾವು ಬಿಟ್ಟು ಕೊಡಕ್ಕಾಗಲ್ಲ. ನಮ್ಮ ಮೈಂಡ್ ಹೆಂಗಿದೆ ಆ ರೀತಿಯಲ್ಲಿದೆ. ನಮ್ಮ ಪೊಸಿಷನ್ ಯಾರಿಗೂ ಬಿಟ್ಕೊಡಲ್ಲ. ಈಗ ಇನ್ನೊಂದು ಸಿಂಪಲ್ ಆಗಿ ಸ್ಟೋರಿ ಹೇಳ್ತೀನಿ, ಕೇಳ್ತೀರಾ? ಇನ್ನೊಂದು 10 ನಿಮಿಷ? ಓಕೆ, ಸಿಂಪಲ್ ಸ್ಟೋರಿ ಹೇಳ್ತೀನಿ. ಈಗ ಪೌಲು ಕೇಡಿ ಆದ. ಕೇಡಿ ಗೊತ್ತಾ? ವಿಲನ್ ಆದ. ಹೆಂಗೆ? ಅಲ್ಲ, ಪೌಲು ಆ ಪೌಲಲ್ಲ, ದಾವಿದನ್ ಪೌಲು. 1 ಸಾಮ್ಯಲ್ ಪೌಲು. ಸೌಲ್ ಸೌಲ್ ಹೆಂಗ್ ಕೇಡಿ ಆದ ಗೊತ್ತಾ ನಿಮಗೆ? ಅದಲ್ಲ, ನಾನು ಹೇಳ್ತೀನಿ. ಒಂದಿನ ದಾವಿದ್ ಯುದ್ಧ ಮಾಡ್ಕೊಂಡ್ ಬಂದಾಗ ಯೆರೂಸಲೇಮಿನ ಸ್ತ್ರೀಯರು ಏನಂತ ಹಾಡಿದ್ರಂತೆ? ದಾವಿದನು 10,000 ಗಟ್ಟಲೆ ಹಾಕೊಂಡನು, ಸೌಲನು 1,000 ಗಟ್ಟಲೆ ಹಾಕೊಂಡ ಅಂತ ಬಂತು. ದಾವಿದು 10,000, ಸೌಲು 1,000. ಓಕೆ, ಇವಾಗ ಸೌಲನಿಗೆ ಏನಾಯ್ತು? ನಾನ್ ರಾಜ, ನನಗೆ ಹೊಗಳದೆ ತಿರ್ಬೋಕಿಗೆ ಹೊಗಳ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಅವಾಗ? ಓಹೋ, ಹಿಂಗ ಇವನು. ಜನ ನೋಡಿದ್ರೆ ದಾವಿದನಿಗೆ ಜಯ ಜಯ ಅಂತ ಇದ್ದಾರೆ. ಸೌಲಿಗೆ ಯಾರು ಹೊಗಳ್ತಾ ಇಲ್ಲ. ಆ ಕೇಡಿ ವಿಲ್ಲನ್ ಆಗ್ಲಿಕ್ಕೆ ಕಾರಣ ಆ ಒಂದು ಹಾಡು. ಒಂದು ಮಾತು, ನಾನು ಏನಾದ್ರು ತಪ್ಪಿ ಮಾತಾಡಿದ್ರೆ ನಾನು ನಿಮ್ಗೆಲ್ಲರಿಗೂ ವಿಲ್ಲನ್ ಆಗ್ಬಿಡ್ತೀನಿ. ಕರೆಕ್ಟಾ? ಅದಕ್ಕೆ ಅನ್ನೋದು ಒಂದು ವಾಕ್ಯ. ಮತ್ತಾಯ 10:16-17 ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ. ಆಮೇಲೆ ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ. ಅವರು ನಿಮ್ಮನ್ನು ಇದಲ್ಲದೆ ಜನರ ವಿಷಯದಲ್ಲಿ ನೀವು ಹೆಂಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕು, ಹುಷಾರಾಗಿರ್ಬೇಕು, ಜಾಗರೂಕರಾಗಿರ್ಬೇಕು. ಬಹಳ ಜನ ಹೆಂಗೆ ಆಗಿದಾರಂದ್ರೆ, ಈಗ ನಾವು ಕೆಲವರಿಗೆ ನಾವು ಹಣ ಕೊಡ್ತೀವಿ, ಅವ್ರ ಕಷ್ಟ ನೋಡಿ, ಅವ್ರ ವೇದನೆ ನೋಡಿ ಹಣ ಕೊಡ್ತೀವಿ. ಕೊಟ್ಟಾಗ ಬ್ರದರ್ ತುಂಬಾ ಉಪಕಾರ ಆಯ್ತು, ಬ್ರದರ್ ತುಂಬಾ ನನಗೆ ಬಹಳ ಒಂದು ಇಕ್ಕಟ್ಟಲ್ಲಿದೆ, ಓಕೆ ಸಾಕು, ತುಂಬಾ ಹೆಲ್ಪ್ ಮಾಡಿ. ಈಗ ನಾವು ದುಡ್ಡು ಇಸ್ಕೊಳಕ್ ಹೋದಾಗ ಹೆಂಗೆ ಹೇಳ್ತಾರೆ? ದುಡ್ಡು ಅವ್ರ ಹತ್ರ ಈಗ ಕೊಟ್ಟಿದ್ದೀವಿ, ಆಯ್ತು 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ. ಈಗ ಇಸ್ಕೊಳಕ್ ಹೋದಾಗ ಹೆಂಗ್ ನೋಡ್ತಾನೆ?
ಹೆಂಗ್ ನೋಡ್ತಾರೆ? ಕೊಡುವಾಗ ಬಹಳ ಬಹಳ ಒಳ್ಳೆಯವರು, ಇಸ್ಕೊಳ್ಳುವಾಗ ಬಹಳ ಕೆಟ್ಟು. ಅದಕ್ಕೆ ವಾಕ್ಯಗಳು ಕೇಳುವಾಗ ಕೆಲವು ವಾಕ್ಯಗಳು ನಮಗೆ ಬರ್ತದೆ, ಕೆಲವು ವಾಕ್ಯಗಳು ಇದು ನನಗಲ್ಲ ಅಂತ ಬಿಟ್ಟು ಬಿಡ್ಬೇಕು. ಅದಕ್ಕೆ ಪರಿಶುದ್ಧಾತ್ಮ ನಮಗೆ ಪ್ರೀಚ್ ಮಾಡುವಾಗ, ಪರಿಶುದ್ಧಾತ್ಮ ನಮ್ಮ ಜೊತೆಲಿ ಮಾತನಾಡುವಾಗ ನಾವು ಒಪ್ಕೊಳ್ಬೇಕು. ನೋಡಿ, ಕಾಂಪ್ರಮೈಷನ್ ಅಂತಾರಲ್ಲ, ಕಾಂಪ್ರಮೈಸ್. ಪರಿಶುದ್ಧಾತ್ಮ ನಾವು ಕೇಳುವಂತ ನೋಡಿ. ಅದಕ್ಕೆ ಸಾಲಮನ್ ಏನ್ ಹೇಳ್ದ? ಇರುವೆ ಹತ್ರ ಹೋಗಿ ಬುದ್ಧಿ ಕಲಿ. ಯೇಸು ಸ್ವಾಮಿ ಏನ್ ಹೇಳಿದ್ರು? ಪಕ್ಷಿಗಳನ್ನು ನೋಡು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಇವತ್ತು ವಾಕ್ಯ ಏನ್ ಹೇಳ್ತದೆ? ಮತ್ತಾಯ ಏನ್ ಹೇಳ್ತದೆ? ಕೆಳಗಿನ 17ನೇ ವಚನ. ಜನರ ವಿಷಯದಲ್ಲಿ ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಲ್ಲಿ ಹಲ್ಲೆಲೂಯಾ. ನೋಡಿ, ಅದಕ್ಕೆ ಹೇಳೋದು, ಇಕ್ಕಟ್ಟಿನ ಸಮಯ ಆಗಿರ್ಬೋದು, ಎಂಥ ಪರಿಸ್ಥಿತಿ ಆಗಿರ್ಬೋದು, ದೇವರ ವಾಕ್ಯ ಕೇಳಿ. ಸೊಲೊಮನ್ ಅದನ್ನೇ ಹೇಳ್ತಾನೆ, ಪಕ್ಷಿ ಹತ್ರ, ಇರುವೆ ಹತ್ರ ಹೋಗು. ಸಾಲಮನ್ ಹೇಳ್ತಾನೆ, ಇರುವೆ ಹತ್ರ ಹೋಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ಪಕ್ಷಿ ಹತ್ರ ಹೋಗಿ. ನಮ್ಮ ಜೀವನದಲ್ಲಿ ಏನೇ ಬಂದ್ರು ನಾವು ನಂಬಿಕೆಯಲ್ಲಿ ನಿಂತ್ಕೊಳ್ಬೇಕು, ನಂಬಿಕೆಯಲ್ಲಿ ಬಾಳ್ಬೇಕು. ಎಂಥ ಪರಿಸ್ಥಿತಿ ಬರಲಿ, ಹೋರಾಟ ಬರುತ್ತಾ, ಶತ್ರು ನಮ್ಮನ್ನು ಬಾಧೆ ಪಡಿಸ್ತಾರ, ನ್ಯಾಯ ವಿಚಾರಣೆ ಕರ್ಕೊಂಡು ಹೋಗ್ತಾರ, ಆದ್ರೆ ದೇವರು ನಮಗೋಸ್ಕರ ಎಲ್ಲ ಕೊಟ್ಟಿದ್ದಾರೆ. ಈಗ ನಾವು ಬೈಬಲ್ ಚೆನ್ನಾಗಿ ತಿಳ್ಕೊಬೇಕು. ಒಂದು ವಿಷಯ ಹೇಳಿ ನಾನು ಮುಗಿಸ್ತೇನೆ. ಈಗ 20 ಜನಕ್ಕೆ ಒಂದು ಇಂಟ್ರ್ಯೂ ಕರೆದಂತೆ. ಇಂಟ್ರ್ಯೂ ಕರೆದಾಗ ಒಂದು ಲೀಸ್ಟ್ ಕೊಟ್ರಂತೆ. ಆ 20 ಜನರಿಗೆ ಒಂದು ಲೀಸ್ಟ್ ಕೊಟ್ಟರಂತೆ. 20 ಪಾಯಿಂಟ್ ಇತ್ತು. ಇದನ್ನೆಲ್ಲ ಮಾಡಿದ್ರೆ ನೀವು ಇಂಟರ್ವ್ಯೂಲಿ ಪಾಸ್ ಅಂತಾರೆ. ಈ ಇಂಟರ್ವ್ಯೂ ಬಂದವರಿಗೆ ಒಂದು ಈ ಕೆಲಸ ಮಾಡ್ರಿ, ಎಲ್ಲ ಈ ಕೆಲಸ ಮಾಡಿ ಅಂತ. ಆಮೇಲೆ 1-2 ಹಂಗೆ ಓದ್ಕೊಂಡು ಏನು ಮಾಡ್ತಾರೆ? ಕೆಲವರು ಹೋಗಿ ಫ್ಯಾನ್ ಒರೆಸ್ತಾ ಇದ್ದಾರೆ, ಕೆಲವರು ಕಸ ಓಡಿಸ್ತಾರೆ, ಕಸ ಎತ್ತಾ ಇದ್ದಾರೆ, ಇನ್ನು ಕೆಲವರು ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಲಾಸ್ಟಿಗೆ ಒಬ್ಬನು ಕುತ್ಕೊಂಡು ಎಲ್ಲ ಓದ್ತಾ ಇದ್ದಾನೆ, 20 ಪಾಯಿಂಟ್ ಓದ್ತಾ ಇದ್ದಾನೆ. ಕೆಲವರು ಫ್ಯಾನು, ಕೆಲವರು ಗೋಡೆ, ಕೆಲವರು ಕೆಳಗೆ ಎಲ್ಲ ಕ್ಲೀನ್ ಮಾಡ್ತಾರೆ, ಕೆಲವರು ಸೋಫಾ ಕ್ಲೀನ್ ಮಾಡ್ತಾರೆ. ಹಿಂಗೆ ಲಾಸ್ಟಿಗೆ ಅವ್ನು ನೋಡಿ ಎಲ್ಲ ಜನ ನಗ್ತಾರೆ, ಇವನು ಇಷ್ಟು ಕೆಲಸ ಮಾಡೋದು ಬಿಟ್ಟು ಇವನು ಓದ್ತಾನೆ ಇದ್ದಾನಲ್ಲ ಅಂತ ಹೇಳಿ ಕೆಲವರು ಏನ್ ಮಾಡ್ತಾ ಇದ್ದಂತೆ ನೋಡ್ತಾ ಇದ್ದಾರೆ. ಆಗ ಲಾಸ್ಟಿಗೆ ಆ ಓದಿದವನು 20 ಪಾಯಿಂಟ್ ಓದಿ ಇವೆಲ್ಲ ಮಾಡದೆ ಇದನ್ನು ಓದಿಕೊಂಡು ಏನ್ ಮಾಡ ಈ ಸ್ಟೇಜ್ ಮೇಲೆ ಬಂದು ಏನ್ ಮಾಡಬೇಕು? ಕೆಲಸಕ್ಕಾಗಿ ಅವನಿಗೆ ಕೆಲಸ ಸಿಕ್ತಂತ. ಇವರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಇವನ್ ಮಾತ್ರ ಏನ್ ಮಾಡ್ತಾ ಇದ್ದಾರೆ? ಓದ್ಬಿಟ್ಟು ಸ್ಮಾರ್ಟ್ ಆಗಿ ಎದ್ದು ನಿಂತ್ಕೊಂಡು ಸ್ಟೇಜ್ ಮೇಲೆ ಹೋದ. ಇವನೇನು ಹುಚ್ಚಾನ? ಅದ್ರಲ್ಲಿ ಇದ್ದಂತೆ ಇದೆಲ್ಲ ಓದ್ಬಿಟ್ಟು ಸ್ಟೇಜ್ ಮೇಲೆ ಬಂದು ನಿನ್ ಕೆಲಸ ನೀನ್ ತಗೋ ಅಂತ ಅದ್ರಲ್ಲಿ ಬರ್ತೀವಿ. ಲಾಸ್ಟಿಗೆ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಆದಿಕಾಂಡದಿಂದ ಮಲಾಕಿವರೆಗೂ ಏನ್ ಮಾಡಿ ಕಷ್ಟಪಡ್ಬೇಕಂತ ಹೇಳ್ತದೆ. ಆದ್ರೆ ಹಳೆ ಒಡಂಬಡಿಕೆ ಬಂದಾಗ ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿ ಬನ್ನಿ, ನಾನು ನಿಮಗೆ ಇಷ್ಟು ದಿನ ಕಷ್ಟ ಆಯ್ತು, ಈಗ ನಾವು ಏನ್ ಮಾಡ್ಬೇಕು? ಕಷ್ಟ ಇಲ್ಲದೆ ದೇವರ ಆಶೀರ್ವಾದ ಹೊಂದಬೇಕು. ಇದನ್ನೇ ದೇವರು ಬಯಸ್ತಾ ಇದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೀವೇನು ಮಾಡಿ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಿಂದ ನೀವು ಬದುಕುವುದಾದ್ರೆ ಕರ್ತನು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಕ್ರಿಯೆ, ನಮ್ಮ ಮಾತುಗಳು, ನಮ್ಮ ನಡವಳಿಕೆಗಳು ದೇವರಿಗೆ ಮೆಚ್ಚುಗೆ ಆಗಿದೆ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಎಲ್ಲರ ಕಣ್ಣುಗಳು ಮುಚ್ಚೋಣ. ಹಾಗೆ ನಾವು ಕರ್ತನ ಭೋಜನ ಇದೆ, ಲೈನ್ ಆಗಿ ಕುತ್ಕೊಳ್ಳೋಣ.
ಥ್ಯಾಂಕ್ ಯು ಫಾದರ್. ನಾವೆಲ್ಲರ ಕಣ್ಣುಗಳು ಮುಚ್ಚೋಣ. ನಾವು ಇವತ್ತು ಕಣ್ಣಿಗೆ ಕಾಣುಗಳ ವಿಷಯದಲ್ಲಿ ನಾವು ಜಡ್ಜ್ಮೆಂಟ್ ಮಾಡ್ತಾ ಇದ್ದೀವ? ಹಲ್ಲೆಲೂಯ, ಸ್ತೋತ್ರ ಸ್ವಾಮಿ, ಹಲ್ಲೆಲೂಯ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಕೇಳಿದಂತ ವಾಕ್ಯಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಮನುಷ್ಯನ ಹೃದಯ ನಾವು ಸಡನ್ ಆಗಿ ಬುದ್ಧಿ ಆಗ್ಬೇಕನ್ನೋದು ದೇವರಿಗೆ ಗೊತ್ತು. ನಿನ್ನ ರಾತ್ರಿಯಲ್ಲೇ ಏನ್ ಮಾಡ್ಬೇಕೆಂಬುದಾಗಿ ಯೆಹೋವ ನಮಗೆ ಕುರುಬನಾಗಿದ್ದಾನೆ. ಕೋಲು ಫೀಡ್ ಮಾಡಿಸುತ್ತೆ, ತೊನ್ನೆ